ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡಬೇಕು. ಮುಳ್ಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ಏನು ಅಡುಗೆ ಮಾಡಿಸ್ತಾ ಇದ್ದೀರಾ? ಯಾವ ಹೊಸ ರುಚಿನ ತೋರಿಸ್ತಾ ಇದ್ದೀರಾ ಹೇಳಿಪ್ಪ, ಬರ್ಕೋಬೇಕು ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದೀವಿ ಆನಂದ್ ಅವ್ರನ್ನ. ಆನಂದ್ ಅವ್ರು ಬಂದು ಒಂದು ವೈವಿಧ್ಯಮಯ ಹೊಸ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಆನಂದ್ ಅವ್ರನ್ನ ಕರಿತಾ ಇದ್ದೀನಿ. ಆನಂದ್ ನಮಸ್ಕಾರ. ನಮಸ್ಕಾರ ಸರ್. ಆನಂದ್, ಏನ್ ಮಾಡ್ತಾ ಇದೀರಿ ಇವತ್ತು? ಕೈಮಾ ಉಪ್ಪಿಟ್ಟು ಅಂತೇಳಿ. ಏನ್ರಿ 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 ಕೈಮಾ ಉಪ್ಪಿಟ್ಟು. ಕೈಮಾದಲ್ಲಿ ಉಪ್ಪಿಟ್ಟ? ಹೌದು ಸರ್. ನಾವು ಎಷ್ಟೆಷ್ಟು ಊರಿಗೆಲ್ಲ ಹೋಗಿದೀವಿ, ಕೈಮಾ ಉಪ್ಪಿಟ್ಟ ತಿಂದಿಲ್ಲಪ್ಪ. ಚೆನ್ನಾಗಿರುತ್ತೆ ಸರ್. ಯಾವ ಊರಲ್ಲಿ ಮಾಡ್ತಾರಪ್ಪ ಇದನ್ನ? ಆನಂದ್, ಆ ಊರು ನಮ್ಮ ಕಡೆ ಎಲ್ಲ ಕಡೆ ಮಾಡ್ತಾ ಇರ್ತೀವಿ. ನಾನಂತೂ ಕೇಳಿಲ್ಲಪ್ಪ. ನೀವು ಕೇಳಿದಿರೇನ್ರಿ? ಕೇಳಿದೀರಾ? ಏನೋ ಮಾಡಿ ತೋರಿಸಿ ಮುಳ್ಳಿ ಬರ್ಕೊಳ್ತೀವಿ ಅಂತ ಇದ್ದೀರಾ? ಓಕೆ, ಆನಂದ್ ಅವರು ಕೈಮಾ ಉಪ್ಪಿಟ್ಟು ಮಾಡ್ತಾ ಇದ್ರಂತೆ. ನಾನಂತೂ ತಿಂದಿಲ್ಲ, ಕೇಳಿಲ್ಲ, ನೋಡಿಲ್ಲ. ಇವತ್ತೇ ನೋಡೋದು, ಕೇಳೋದು, ತಿನ್ನೋದು. ಓಕೆ, ಈ ಕೈಮಾ ಉಪ್ಪಿಟ್ಟು ಮಾಡಕ್ಕೆ ಏನೇನ್ ತಂದಿದ್ದೀರಾ ಆನಂದ್ ಹೇಳ್ರಿ. ಕೈಮಾ ಉಪ್ಪಿಟ್ಟು ಬೇಕಾಗುವ ಸಾಮಗ್ರಿಗಳು: ಕೈಮಾ, ಈರುಳ್ಳಿ, ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ ಹೂ, ಕಸೂರಿ ಮೇಥಿ, ಬನ್ಸಿ ರವೆ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ. ಇಷ್ಟು ಬೇಕಾ? ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ? ಕುಕ್ಕರ್ ಕೊಡಿ. ಏನ್ ಕೊಡ್ಲಿ? ಎಣ್ಣೆ ಇರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ಹಾಕ್ಬಿಡಿ, ಮೊದಲೇ ಹಾಕ್ಬಿಡಿ. ಅದು ಒಂದು 1/4 kg 1.5 ಟೀಸ್ಪೂನ್ ಆದ್ರೂ ಸಾಕು. 1/4 kg ಕೈಮಾ ಹಾಕ್ತಾ ಇದ್ದೀರಾ? 1/4 kg ಕೈಮಾ. ಅಂದ್ರೆ ಕೈಮಾ ಒಳಗೆ ಉಪ್ಪಿಟ್ಟೊಳಗೆ ಕೈಮಾ? ಹೌದು. ಹೌದಾ? ಕೈಮಾ ಉಪ್ಪಿಟ್ಟು ಇದು ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ ಸರ್. ಯಾವ ಊರಲ್ಲಿ ಮಾಡ್ತಾರೆ ಹೇಳಿ ಆನಂದ್ರಿ? ಫಸ್ಟ್ ಚಿಕ್ಕಮಗಳೂರು ಕಡೆ ಜಾಸ್ತಿ ಇದು. ಹೌದಾ? ಹೌದು. ಬೆಂಗಳೂರಲ್ಲಿ ಮಾಡ್ತಾರೆ. ಎಲ್ಲಿ ಮಾಡ್ತಾರಪ್ಪ? ಸರ್, ನಮ್ಮ ಮನೆಗಳೆಲ್ಲ ಮಾಡ್ಕೊಂತೀವಿ. ನೀವು ಮಾಡ್ಕೋಬಹುದು. ಆರ್ಡರ್ಗಳು ಮಾಡ್ಕೊಟ್ಟಿದ್ವಿ. ಹೌದಾ? ನೋಡ ಬಿಡ್ರಿ, ನಾನಂತೂ ತಿಂದಿಲ್ಲ. ಇವತ್ತು ತಿಂದ್ರೆ ಗೊತ್ತಾಗುತ್ತೆ. ಈಗ 1 ಕಪ್ ಕೈಮಾಗೆ 1 ಕಪ್ ರವೆ ತಗೋಬೇಕು. 1 ಕಪ್ ಕೈಮಾಗೆ 1 ಕಪ್ ರವೆ. ಹಾ, ಓಕೆ. ಇಲ್ಲ, ಕೈಮಾ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ಈರುಳ್ಳಿ ಹಾಕ್ಬೇಕು. ಹಾಕಿ 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 ಹಾಕಿ. ಕೈಮಾ ಉಪ್ಪಿಟ್ಟು ಒಂದು ಹೊಸ ಅಡುಗೆ ನಮ್ಮ ಕಾರ್ಯಕ್ರಮದಲ್ಲಿ. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀವಿ ಸರ್. ಹಾಕಿ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕೊಂಡಿದೀವಲ್ಲ? ಹೌದು ಸರ್. ಟೊಮೆಟೊನ ಹಾಕೊಳ್ತೀವ. ಚೆನ್ನಾಗಿ ಫ್ರೈ ಆಗಬೇಕಾ ಎಣ್ಣೆಯಲ್ಲಿ? ಹೌದು ಸರ್. ಕರೆಕ್ಟು. ಇಲ್ಲಿಗೆ ರವೆ ಯಾವ ರವೆ ಹಾಕ್ತೀರಾ? ಬನ್ಸಿ ರವೆ ಸರ್. ಬನ್ಸಿ ರವೆ ಬೇಕು, ದಪ್ಪ ರವೆ ಬೇಕಲ್ಲ? ಬನ್ಸಿ ರವೆ ಅದೇ ಟೇಸ್ಟ್ ಜಾಸ್ತಿ ಇದಕ್ಕೆ. ಓ, ಆರ್ಡಿನರಿ ಚಿರೋಟಿ ರವೆ, ಮೀಡಿಯಂ ರವೆ ಹಾಕಲ್ಲ, ಬನ್ಸಿ ರವೆ ಹಾಕಿ ಮಾಡುವ ಕರೆಕ್ಟ್ ಕೈಮಾ ಉಪ್ಪಿಟ್ಟು. ಹೌದು ಸರ್. ಕೈಮಾ ಹಾಕೊಂತ ಇದೀವಿ ಸರ್. ಓಕೆ, ಈರುಳ್ಳಿಗೆ ಬೇಯಿಸಕ್ಕೆ ಹಾಕೊಳ್ತಾ ಇದೀವಾ? ಇದರಲ್ಲಿ ಏನು ಜಾಸ್ತಿ ಮುಚ್ಚಬೇಕು ಮಾಡ್ಬೇಕಂತ ಏನಿಲ್ಲ. ಹಾ, ಈ ಎಣ್ಣೆಲೆ ಬೇಯ್ತಾ ಇದು. ಬೇಯ್ತಾ? ಬೆಂದ್ಬಿಡುತ್ತೆ ಅದು. ಕೈಮಾ ಬೇಯೋಷ್ಟರಲ್ಲಿ ನಾವು ರವೆ ಹೊರ್ಕೊಂಡ್ಬಿಡೋಣ. ಓಕೆ ಓಕೆ, ಅದು ಬೇಯ್ತಲ್ಲ. ವಿಜಲ್ ಏನೋ ಕೂಗಿಸ್ಬೇಕಾ? ವಿಜಲ್ ಏನು ಬೇಡ ಸರ್. ಹಂಗೆ ಕೂಗ್ಲಿ ಅಂತೀರಾ? ಇದೆಲ್ಲ ಕೈಮಾ ಎಲ್ಲ ಜಲ್ದಿ ಬಂದ್ಬಿಡುತ್ತೆ ನೋಡಿ. ಏನು ಬರುತ್ತೋ? ಇಲ್ಲ ಸರ್, ವೈಟ್ ಬಂದ್ರೆ ಬೆಂದಂಗೆ. ಹೌದಾ? ಕಲರ್ ನೋಡಿ. ಓಹೋ, ವೈಟ್ ಆಗುತ್ತಲ್ಲ, ವೈಟ್ ಬಂದ್ರೆ ಅದು ಬೆಂದಾಯ್ತು ಅಂತ ಅರ್ಥ ಅದು. ಓಹೋ. ಓಕೆ, ಇದು ಬೇಯ್ತಾ ಇರೋ ಕಡೆ ರವೆ ಹುರ್ಕೊಳ್ಳೋಣ. ರವೆ ಹುರ್ಕೋಬೇಕಾ? ಸಾಕು. ಅದು ಬೇಯೋಷ್ಟರಲ್ಲಿ ಇದು ಹುರ್ಕೋಬೋದು. ಓಕೆ ಓಕೆ. ಬನ್ಸಿ ರವೆಯಲ್ಲಿ ನಾವು ಕೈಮಾ ಹಾಕಿ ಉಪ್ಪಿಟ್ಟು ಮಾಡ್ತಾ ಇದೀವ ನಾನು? ಹೌದು ಸರ್. ಇದಕ್ಕೇನೋ ಸೈಡ್ಸ್ ಗಿಡ್ಸ್ ಏನಾರು ಬೇಕಾಗತ್ತಾ? ಏನಿಲ್ಲ. ಇಲ್ಲ, ಇಟ್ಕೋಬೋದು. ಚಿಕನ್ ಏನಾರು ಮಾಡ್ಕೋಬೋದು, ಡ್ರೈ ಐಟಮ್ಸ್. ನೀವು ಕೈ ಮುಖ್ಯ. ಚಿಕನ್ಗೆ ಕೈಮಾ ಹಂಗ್ ಮಾಡ್ಕೊಂಡು ಹೋಗತ್ತಾ? ಒಳ್ಳೆ ಟೇಸ್ಟ್ ಬೇಕಾದ್ರೆ ಮಾಡ್ಕೋಬೇಕು ಸರ್. ಅವ ನಾವು ನಿಮ್ಮನ್ನ ಕರ್ಕೋಬೇಕು. ಬನ್ನಿ ಆನಂದ್, ಇವತ್ತು ನಮ್ಮಲ್ಲಿ ಒಂದು 15 ಜನ ಬಂದಿದ್ದಾರೆ. ನಾವೆಲ್ಲ ಪಾರ್ಟಿ ಮಾಡ್ತೀವಿ ಸಾಯಂಕಾಲ, ಬನ್ನಿ ಸ್ವಲ್ಪ ಮಾಡ್ಕೊಡಿ ಅಂತ ಕರಿಬೇಕು ನಿಮ್ಗೆ. ಹೌದು. ಬಾಯಿ ರುಚಿಗೆ ಬೇಕಂದ್ರೆ ಏನ್ ಬೇಕಾದ್ರೆ ಮಾಡ್ಕೋಬೇಕು. ಹಂಗಂತೀರಾ? ವೆರಿ ಗುಡ್. ನಮಗೆ ಬೇಕಂದ್ರೆ ಮಾಡ್ಕೊಂಡು ತಿಂತೀವಿ ಸರ್ ನಾವು. ಹೌದಾ? ಅಷ್ಟೇ. ಇನ್ಯಾರು ಮಾಡ್ಕೊಡ್ತಾರೆ? ಅಷ್ಟೇ. ಇದು ಒಳ್ಳೆ ಕತೆ ಆಯ್ತಲ್ಲ. ನಮಗೆ ಬೇಕಂದ್ರೆ ನಾವೇ ಮಾಡ್ಕೊಂಡು ಮಾಡ್ಕೋಬೇಕು. ಯಾಕೆಂದ್ರೆ ಇವಾಗ ರುಚಿ ಕೇಳೋದು ಜಾಸ್ತಿ. ಹೌದಾ? ಎಲ್ಲಿ ಟೇಸ್ಟ್ ಚೆನ್ನಾಗಿದೆ ಅಲ್ಲಿ ಹೋಗ್ತಾರೆ. ಓಕೆ ಓಕೆ ಓಕೆ. ಎಷ್ಟು ನಿಮಿಷ ಇದನ್ನು ಹುರ್ಕೋಬೇಕು? ಏನಿಲ್ಲ ಸರ್, ಮಾಮೂಲಿ ರವೆ ಹುರಿಯಂಗೆ. ಉಪ್ಪಿಟ್ಟಿಗೆ ಎಷ್ಟು ಮಾಡ್ತೀವಿ ಅಷ್ಟೇ. ತುಪ್ಪ ಗಿಪ್ಪ ಕುರಿಯಂಗಿಲ್ವಾ? ಏನು ಬೇಕಾಗಿಲ್ಲ. ನಾಟ್ ನೆಸೆಸರಿ. ತುಪ್ಪ ಹಾಕೊಂಡ್ರು ಟೇಸ್ಟ್ ಇರುತ್ತೆ. ಏನು ಬೇಡ, ನಾನು ಡೈರೆಕ್ಟ್ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ, ವೈಟ್ ಬರ್ಬೇಕು ನಿಮಗೆ. ಓಹೋ. ರವೆ ಕಲರ್ ವೈಟ್ ಚೇಂಜ್ ಆಗುತ್ತೆ ನೋಡಿ, ಕಾಣಿಸ್ತಾ ಇದೆ? ಹೌದು. ಆ ಥರ ಚೇಂಜ್ ಆದರೆ ನೋಡಿ. ಹೌದೌದು. ಚೇಂಜ್ ಅದು ಹುರಿದಂಗೆ ಆಯ್ತು ಲೆಕ್ಕ. ಅದು ಆಫ್ ಮಾಡಿ. ಆಫ್ ಮಾಡಲಾ?
ನೋಡಿ ಸರ್ ಬೆಂದಿದೆ. ಚಿಲ್ಲಿ ಪೌಡ್ರು ನಾನು ಕೊಡ್ತೀನಿ ಕೊಡಿಸಿ. ನಮ್ಮ ಎವರೆಸ್ಟ್ ಅವರು ಒಳ್ಳೆ ಚಿಲ್ಲಿ ಪೌಡರ್ ಕೊಟ್ಟಿದ್ದಾರೆ ಟೇಸ್ಟ್ ಸರ್. ಇದು ಕಲರ್ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಸಿಕ್ಕಾಪಡೆ ಸಖತ್ತಾಗಿದೆ. ಎಷ್ಟು ಹಾಕ್ಲಿ ಚಿಲ್ಲಿ ಪೌಡರ್ ಹೇಳಿ? 1 ಟೀ ಸ್ಪೂನ್ ಹಾಕಿ. ಸಾಕು ಸಾಕು. ಗರಂ ಮಸಾಲ ಪೌಡ್ರ್ ಹಾಕಿ ನೋಡಿ. ಎಷ್ಟು ಹಾಕ್ಲಿ? ಸ್ವಲ್ಪ ಸಾಕಲ್ಲ? ಸಾಕು. ಆಮೇಲೆ ಧನಿಯಾ ಪೌಡರ್ ಎಷ್ಟು ಹಾಕ್ಲಿ? ಹಾಕಿ 1 ಟೀ ಸ್ಪೂನ್ ಅಷ್ಟು. ಸಾಕು ಬಿಡಿ. ಸಾಕಲ್ಲ? ಸಾಕು. ಆಮೇಲೆ ಅರಿಶಿನ ಪುಡಿ ಸಾಕಾ? ಸಾಕು. ನೋಡಿ ಸರ್ ಕೈಮಾ ಬೆಂದಿದೆ. ಬೆಂದಿದ್ಯಾ? ಈ ಥರ ಎಣ್ಣೆಯಲ್ಲಿ ಹುರ್ಕೋಬೇಕು ಪೌಡ್ರ್ ಜೊತೆಗೆ. ಓಕೆ, ನೋಡಿ ಬೆಂದಿದೆ ಅಂತೀರಾ? ಬೆಂದಿದೆ. ಏನು ಮಾಡೋಣ ಇದಕ್ಕೆ? ಈಗ ನೀರು ಬೇಕು ಸರ್ ನನಗೆ. ಎಷ್ಟು ಬೇಕು ನೀರಲ್ಲಿ? 2.5 ಕಪ್ ಹಾಕಬೇಕು 1 ಕಪ್ಪಿಗೆ. ಓಕೆ, ಹಾಕಿ. 1 2 ಸಾಕು. ಕೈಮಾ ಉಪ್ಪಿಟ್ಟು. ಓಹೋ, ಇವ್ರು ಕುದಿ ಬರ್ಬೇಕಾ? ಸ್ವಲ್ಪ ಕುದಿಬೇಕು. ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ತೀವಿ. ಓಕೆ, ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿದ್ರೆ ಚೆನ್ನಾಗಿರತ್ತೇನಲ್ಲ? ನಿಂಬೆಹಣ್ಣು ಸ್ವಲ್ಪ ಸಾಕು. ಕಸ್ತೂರಿ ಮೆಥಿ ಸ್ವಲ್ಪ ಹಾಕಿ ಅದೇ ಸ್ವಲ್ಪ ಹಾಕೋಬೇಕು, ಜಾಸ್ತಿ ಬಿಡ. ಕೊತ್ತಂಬರಿ ಸ್ವಲ್ಪ. ಓಹೋ, ಕುದಿ ಬರಲಿ ಸರ್. ಒಂದು ಕುದಿ ಬರಲಿ ಅಲ್ವಾ? ಹ್ಞೂ. ಮತ್ತೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ನೀವು? ಇದಾದ್ಮೇಲೆ ನೆಕ್ಸ್ಟು ಚಿಕನ್ 65 ಅಂತೇಳಿ. 65 ಬೇರೆ ಮಾಡ್ತೀರಾ? ಅದು ಡ್ರೈ. 65 ಕೇಳಿದ್ವಿ, ಯಾರೋ ಮೊನ್ನೆ 85 ಬೇಕು ಅಂತ ಮೇಲ್ ಮಾಡಿದ್ರು. ಇದು ಒಳ್ಳೆ ಕತೆ. 85 ಏನ್ರಿ ಮಾಡೋದು? 85 ಬೆಂಗಳೂರು ಇಂಡಿಯಾದಲ್ಲಿಲ್ಲ, ಇಲ್ಲಿ ಓನ್ಲಿ 65 ಲಾಸ್ಟ್ ಅಂತ ಮೇಲ್ ಮಾಡಿದ್ದೆ ನಾನು. ಓ, ಕುದಿ ಬಂದ್ಬಿಡುತ್ತೆ ಸರ್. ಹಾಕ್ಬಿಡ್ಲಾ? ಹಾಕಿ ಪರವಾಗಿಲ್ಲ. ಕರೆಕ್ಟಾಗಿ ಬನ್ಸಿರೋವಾಗೆಲ್ಲ 2.5ರಿಂದ 3 ಕಪ್ ನೀರು. ಹೌದಾ? ಕಪ್ಪಿಗೆ ಅವು ಕರೆಕ್ಟ್ ಬರುತ್ತೆ. ಸ್ಲೋ ಮಾಡ್ಕೊಳ್ಳಿ. ಇನ್ನೇನಾದ್ರು ಹಾಕ್ಬೇಕಾ ಇದಕ್ಕೆ? ಹುಳಿ ಹೂವು ಅಂದ್ರೆ ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಈರುಳ್ಳಿ ಹೂವನ ಟೇಸ್ಟ್ ಇರುತ್ತೆ ಇದು ಹಾಕಿದ್ರೆ. ಹಾಕಿ 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 ಕರಂ 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 ಅಂತ ಒಂದು ಹಾಕಿ. ನೀವು ಏನೇನು ಬೇಕೋ ಅದೆಲ್ಲ ಹಾಕಿ. ತಿಂದ್ಮೇಲೆ ತಾನೇ ಗೊತ್ತಾಗೋದು ಹೆಂಗಿದೆ ಅಂತ. ನೋಡಿ ಸರ್, ತಿಂದಾದ್ಮೇಲೆ ಚೆನ್ನಾಗಿದೆ ಅಂತೀರಾ? 1 ಸೆಕೆಂಡ್. ಎಷ್ಟು ವಿಜುವಲ್ಸ್ ಬೇಕು? ವಿಸಲ್ ಏನ್ ಬೇಡ, ಸುಮ್ಮನೆ ಅದು ದಮ್ ಅಷ್ಟೇ. ವಿಜುವಲ್ ಬೇಡವಾ? ವಿಸಲ್ ಏನ್ ಬೇಡ. ಈ ಒಂದು 5 ನಿಮಿಷ ಇಡೋಣ ಹಿಂಗೇನೆ? ಜಾಸ್ತಿ ಮಾಡಿದಷ್ಟು ಒಳ್ಳೆ ಟೇಸ್ಟ್ ಇದು. ಹೌದಾ? ಕೂಗ್ಸ್ಬಾರ್ದಾದ್ರೆ? ಕೂಗ್ಸ್ಬಾರ್ದು. ಒಂದು ಅರ್ಧ ಕೆಜಿ 1 ಕೆಜಿ ಮಾಡ್ತೀವಲ್ಲ, ಹೌದೌದು, ಅವಾಗ ಜಾಸ್ತಿ ಇರುತ್ತೆ, ಒಳ್ಳೆ ದಮ್ ಆಗುತ್ತೆ. ಓಕೆ. ಕೈಮಾ ಎಷ್ಟು ಜಾಸ್ತಿ ಬೇಕಾದ್ರೆ ಹಾಕೋಬಹುದು, ರುಚಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಮೊಟ್ಟೆ ಸಮೇತ ಮಿಕ್ಸ್ ಮಾಡ್ಕೋಬಹುದು. ಹೌದಾ? ಓಹೋ, ಫಸ್ಟ್ ಒಗ್ಗರಣೆ ಮಾಡ್ತೀವ, ಆ ಟೈಮಲ್ಲಿ ಹಾಕ್ಬೇಕು ಮೊಟ್ಟೆ. ಹೊಡೆದಾಕಿ ಸ್ವಲ್ಪ 1-2 ಸೆಕೆಂಡ್ ಬಿಟ್ಟು ಆಮೇಲೆ ತಿರುಗಿಸ್ಬೇಕು. ತರಿ ತರಿ ಮೊಟ್ಟೆ ಸಿಕ್ಬೇಕು. ಓಕೆ ಓಕೆ ಓಕೆ. ಆನಂದ್, ಇದೇನ್ರಿ ವಿಜಲು ಹಾಕಿಲ್ಲ, ಏನಿಲ್ಲ? ಆಫ್ ಮಾಡ್ಲಾ? ತೆಗೆದು ನೋಡೋಣ ಫಸ್ಟ್. ತೆಗೀರಿ ಹೆಂಗಿಲ್ಲ ಆಗಿರುತ್ತೆ ಸರ್. ಓಹ್, ಆಗ್ಬಿಟ್ಟಿದೆಯಲ್ಲಪ್ಪ. ಆಗಿದೆ ಸರ್. ಮಾಮೂಲಿ ಉಪ್ಪಿಟ್ಟು ತರ ಕಾಣ್ತಾ ಇದೆ, ಕೈಮಾನೆ ಕಾಣ್ತಾ ಇಲ್ಲ. ಓಕೆ, ಆಫ್ ಮಾಡಿದೆ. ಆಗಿದೆ ಸರ್. ನೋಡಿ, ಕೈಮಾನೆ ಕಾಣ್ತಾ ಇಲ್ವಲ್ರಿ? ಕೈಮಾ ಜೊತೆಗೆ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ. ಸಿಗುತ್ತಾ? ಹೌದು. ಅಯ್ಯೋ ದೇವ್ರೆ. ನೋಡಿ, ಸ್ವಲ್ಪ ಲಾಸ್ಟಿಗೆ ಶುಗರ್ ಆ್ಯಡ್ ಮಾಡ್ಬೋದು, ಸ್ವಲ್ಪ ಸುಮ್ಮನೆ. ಕೈಮಾ ಹಾಕ್ತೀರಾ, Tasty sir ಅದು. ಅದ್ರ ಮೇಲೆ ಕೈಮಾ ಉಪ್ಪಿಟ್ಟು ರೆಡಿ ಇದೆ. ನೋಡಿ ಟೇಸ್ಟ್ ಹೇಗಿದೆ ಅಂತ. ನೀವ್ ಹೇಳ್ತಾ ಇರೋದು ಹೆಂಗಿದೆ ಅಂದ್ರೆ, ಈ ಉಪ್ಪಿಟ್ಟು ಹಾಕೋ ಜಾಗದಲ್ಲಿ ಆ ರೈಸ್ ಹಾಕ್ಬಿಟ್ಟಿದ್ರೆ ಕೈಮಾ ಬಿಸಿ ಬೇಳೆ ಬಾತ್ ತಂದ್ಬಿಡ್ತಿದ್ರೇನು? ರೈಸಲ್ಲಿ ಮಾಡ್ತೀವಿ ಸರ್. ಫಸ್ಟ್ ತಿನ್ಲೇಬೇಕು ನಾನು. ಒಂದು ಕೈಮಾ ಕಾಣ್ತಾ ಇಲ್ವಲ್ಲ, ಇಲ್ಲೋಯ್ತು. ತಿನ್ಬೇಕಾದ್ರೆ ಬರುತ್ತೆ ಸರ್. ಹಂಗಂತೀರಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆನಂದ್ ಅವರು ವಿಶೇಷವಾದಂಥ ಉಪ್ಪಿಟ್ಟು ಕೈಮಾ ಉಪ್ಪಿಟ್ಟನ್ನು ಮಾಡಿ ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ರುಚಿಯಾಗಿದೆ ಅಂತ ಗೊತ್ತಿಲ್ಲ, ನಾನು ತಿಂದಿಲ್ಲ.
ಫಸ್ಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಕೈಮಾ ಉಪ್ಪಿಟ್ಟು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬನ್ಸಿ ರವೆ ಹಾಕಿ ಹುರಿದುಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಕೈಮಾ ಹಾಕಿ ಮಿಕ್ಸ್ ಮಾಡಿ ಬೇಯಲು ಬಿಡಿ. ನಂತರ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ನೀರು, ಉಪ್ಪು, ನಿಂಬೆ ರಸ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ ಹುರಿದ ಬನ್ಸಿ ರವೆ, ಈರುಳ್ಳಿ ಹೂ ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಈಗ ಕೈಮಾ ಉಪ್ಪಿಟ್ಟು ರೆಡಿ ಟು ಈಟ್. ಸಿಗ್ತದೆ. ಈರುಳ್ಳಿ ಹೂವು ಜೊತೆ ತಿನ್ನಿ, ಇನ್ನೊಂದು ಚೆನ್ನಾಗಿರುತ್ತೆ. ಒಂಥರ ಚೆನ್ನಾಗಿದೆ. ಟೇಸ್ಟ್ ಹೆಂಗಿದೆ ಸರ್? ಒಬ್ಬರೇ ತಿಂದಾಕ್ತಾರೆ 1/4 kg. ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಡ್ತಾರೆ ಈ ಥರ ಮಾಡಿಕೊಟ್ರೆ. ವೆರೈಟಿ ಆಗಿರುತ್ತೆ. ಈ ಮಟನ್ ಗಿಟನ್ ನಾನ್ ವೆಜ್ ತಿಂದವ್ರಿಗೆ ಇದ್ರ ಜೊತೆಗೆ ತಿನ್ನಿಸ್ಬೋದು ಮಕ್ಕಳಿಗೆ. ಸಖತ್ತಾಗಿ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ. ಖಾಲಿ ಮಾಡೋಣ. ತುಂಬಾ ಜನ ಕೇಳ್ತಾರೆ, ಮುಳ್ಳಿ ನಾವು ನೋಡಿಲ್ಲ ರೀ, ಒಬ್ಬರೇ ತಿನ್ಬಿಡಿ ತಾಳ್ರಿ ಅಂತ. ತಾಳ್ರಿ, ಬಂದೆ ಒಂದು ನಿಮಿಷ, ಅವ್ರಿಗೆಲ್ಲ ಕೊಟ್ಟು ಬರ್ತೀನಿ. 65 85 ಅಲ್ಲ ತಾನೆ? ಇಲ್ಲ ಸರ್, 85 ಇಂಡಿಯಾದಲ್ಲಿ 85 ಇಲ್ಲ, ಓನ್ಲಿ 65. ಓಕೆ, ತಗೊಂಬನ್ನಿ 65 ಮಾಡೋಕ್ಕೆ. ಅಷ್ಟು ರೆಡಿ ಆಗ್ತೀನಿ ನಾನು. ಸರಿ ಸರ್, ಬಾಯ್. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರುವಂಥ ಟೈಮ್ ಆಯಿತು. ಗುರುಜಿಯವರು ಬಂದ ತಕ್ಷಣ ಇವತ್ತು ಒಂದು ಫೋನ್ ಕಾಲು, ಅವಾಗಲಿಂದ 3 ಸರಿ ಫೋನ್ ಕಾಲ್ ಮಾಡಿದ್ದಾರೆ. ಅವ್ರ ಕಾಲ್ನ ತಗೊಂಡು ಅವ್ರ ಜೊತೆ ಮಾತಾಡಬೇಕು ಡಿಸೈಡ್ ಮಾಡಿದ್ದೀನಿ. ಗುರುಜಿ ನಮಸ್ಕಾರ. ನಮಸ್ಕಾರ. ನಿಮ್ಗೆ ನೆನ್ಸ್ಕೊಳ್ತಾ ಇದ್ದೆ, ನೀವೇ ಬಂದು ನಿಂತಂಗೆ ಆಯ್ತು. ಒಬ್ರು ತುಂಬಾ ಹೊತ್ತಿಂದ ಫೋನಲ್ಲೇ ಇದ್ದಾರೆ. ಪ್ರಶ್ನೆ ಕೇಳಲೇಬೇಕಂತೆ. ನೀವೇನೋ ತೋರಿಸಿದ್ದು, ಅವ್ರು ಒತ್ಕೊಂಡಿದ್ದು ಎಲ್ಲ ಸ್ವಲ್ಪ ಅವ್ರಿಗೆ ವರ್ಕ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ಯಂತೆ. ಇನ್ನೂ 1-2 ಪ್ರಶ್ನೆಗಳಿದೆ, ಗುರುಜಿ ಹತ್ರ ಕೇಳಬೇಕು ಅಂತ ಸುಮಾರು ಹೊತ್ತಿಂದ ಫೋನ್ ಮಾಡ್ತಾನೆ ಇದ್ದಾರೆ. ನಾವ್ ಹೇಳಿದ್ವಿ 1:15 ಆಗುತ್ತೆ, 1:20 ಆಗುತ್ತೆ ಅಂತ. ಅವ್ರು 12:15 ಫೋನಲ್ಲಿ ಇದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಗುರುಜಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಏನ್ ಮಾಡ್ತಾ ಇದ್ದಾರೆ ಗುರುಜಿ? ಇವತ್ತು ಮಾವಿನಕಾಯಿ ಜ್ಯೂಸ್ನ ಹೇಳ್ಕೊಡ್ತೀನಿ. ಮಾವಿನಕಾಯಿ ಜ್ಯೂಸಾ ಗುರುಜಿ? ಹೌದು. ಮಾವಿನ ಹಣ್ಣಿನ ಜ್ಯೂಸ್ ಆದ್ರೆ ಓಕೆ, ಮಾವಿನಕಾಯಿ ಯಾಕೆ ಗುರುಜಿ? ಮೊದಲು ಮಾವಿನಕಾಯಿ ಬಿಡುತ್ತಲ್ಲ, ಅದಕ್ಕೆ ಮಾವಿನಕಾಯಿ ಜ್ಯೂಸ್ ಅನ್ನು ಕುಡೀರಿ. ಆಮೇಲೆ ಮಾವಿನ ಜ್ಯೂಸ್ ಹಣ್ಣಾಗತ್ತಲ್ಲ, ಅವಾಗ ಅದನ್ನ ಹೇಳ್ಕೊಡ್ತೀನಿ, ಅವಾಗ ಅದನ್ನ ಕುಡೀರಿ. ಓಕೆ ಗುರುಜಿ. ಮಾವಿನಕಾಯಿ ಜ್ಯೂಸ್ ನೀವು ಯಾರು ಕುಡಿದಿಲ್ಲ, ಅದು ತೋತಾಪುರಿ ಮಾವಿನಕಾಯಿದು ಅದ್ಭುತವಾಗಿರುತ್ತೆ ಜ್ಯೂಸು, ಹುಳಿಯಾಗಿ ಅದೊಂಥರ ಇರುತ್ತೆ, ಚೆನ್ನಾಗಿರುತ್ತೆ. ಗುರುಜಿ ಹೇಳಿ ಗುರುಜಿ, ಆ ಮಾವಿನಕಾಯಿ ಜ್ಯೂಸ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಮಾವಿನಕಾಯಿ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು: ಮಾವಿನಕಾಯಿ, ಖರ್ಜೂರದ ಪೇಸ್ಟ್, ಏಲಕ್ಕಿ ಪುಡಿ. ಇದು ಮಾವಿನಕಾಯಿಯ ಪಾನ್ಕ ಅನ್ಬೋದೇನೋ ಅನ್ನೋಣ, ಯಾಕಂದ್ರೆ ನಾವು ಈಗ ಸ್ವಲ್ಪ ಸ್ವೀಟ್ ಎಲ್ಲ ಆಗ್ತಿರೋದ್ರಿಂದ ಪಾನ್ಕ ಅಂದ್ರೆ ಚೆನ್ನಾಗಿರ್ಬೋದೇನೋ. ಓಕೆ, ಕುಡ್ದಾದ್ಮೇಲೆ ಏನೋ ಇಟ್ಕೋಣ ಬಿಡಿ. ಗುರುಜಿ ಶುರು ಮಾಡುವ. ಏನ್ ಕೊಡ್ಲಿ ನಿಮ್ ಫಸ್ಟ್? ನಾನು ಫಸ್ಟ್ ಮಿಕ್ಸರ್ಗೆ ಹಾಕೊಂಡು ಮಿಕ್ಸ್ ಮಾಡ್ಬೋದು. ಸೊ ತುರಿದಿಟ್ಕೊಂಡಿರುವಂತಹ ತೋತಾಪುರಿ ಮಾವು ಸ್ವಲ್ಪ ಕೊಡಿ ಗುರುಜಿ, ಇವಾಗಲೇ ಹೇಳ್ಬಿಡ್ತೀನಿ ಹೆಂಗಿರುತ್ತೆ ಅದು ಅಂತ. ಏನು ಸಿಕ್ತು ಗುರುಜಿ ತೋತಾಪುರಿ ಮಾವಿನಕಾಯಿ ನಿಮ್ಗೆ ಈ ಕಾಲದಲ್ಲಿ? ನಾನು ನಿಮ್ ತೋಟದಲ್ಲಿ ಬೆಳ್ಬಿಟ್ಟಿದ್ದೀರಾ ಅನ್ಕೊಂಡೆ. ಇಲ್ಲ, ಒಳ್ಳೆ ಹಲಸಿನ ಹಣ್ಣು ಬಂದಿದೆ ಈ ಸಲ. ಹೌದಾ? ಅದನ್ನಾದ್ರೂ ತರಬಾರ್ದಾಗಿತ್ತ ಒಂದು? ಅದಕ್ಕಿಂತ ದೊಡ್ಡದಿತ್ತು. ಹೌದಾ? ಒಂದು ಬಿಟ್ಟಿತ್ತು ಈ ಸಲ. ಸ್ವಲ್ಪ ನೀರು ಸಾಕ? ನಿಂಬೆಹಣ್ಣು ಜ್ಯೂಸ್ ತರ ಕಾಣ್ತಾ ಇದೆ ಅದು. ಬಗ್ಗಿಸ್ಕೊಳ್ಳೋಣ. ಓಹೋ, ಚೆನ್ನಾಗಿದೆ. ಫಸ್ಟ್ ಇದು ಹಾಕೋಣ, ಒಂದು 1/4 ಚಮಚ ಏಲಕ್ಕಿ ಪುಡಿ ಹಾಕೋಣ. ಆಯ್ತು. ಒಂದು 2 ಸ್ಪೂನು ಡೇಟ್ ಪೇಸ್ಟ್ ಹಾಕೋಣ. ಓಹೋ, 2 ಸ್ಪೂನು. ಯಾಕಂದ್ರೆ ನಿಮ್ಗೆ ಸಕ್ಕರೆಗೆ ಒಗ್ಗಿರ್ತೀರಾ. ಹೌದೌದು, ಆ ಸಿಹಿ ಸಿಕ್ಕಲ್ಲ, ಕಟುವಾದ ಸಿಹಿಗೆ ಅಭ್ಯಾಸ ಆಗಿರುತ್ತೆ. ಹೌದೌದು. ಇದು ಜಂಟಲ್ ಸ್ವೀಟ್ ಇರುತ್ತಲ್ಲ, Okay. ಅದು ನಿಮ್ಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಹಾಕೋಣ. ಅಭ್ಯಾಸ ಆಗ್ತಾ ಆಗ್ತಾ ಕಡಿಮೆಗೆ ಹಾಕೋಣ. ಖಂಡಿತ. ಗುರು ಸ್ವಲ್ಪ ನೀರು ಹಾಕ್ತೀನಿ. ಹೌದು, ಬೇಕು. ಸಾಕಲ್ಲ? ಸಾಕು. ಗುರುಜಿ ಒಬ್ರು ಫೋನ್ ತಗೋಬೇಕು ಅಂತ ಹೇಳಿದೆ. ಓಕೆ. ಅವರು ತುಂಬಾ ದಿವಸಗಳಿಂದ ನಮಗೆ ಫೋನ್ ಮಾಡ್ತಾ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ. ಸರ್ ನಮಸ್ಕಾರ. ನನ್ನ ಹೆಸರು ಕಪ್ನಯ್ಯ ಅಂದ್ಬಿಟ್ಟು. ಕಪ್ನಯ್ಯನವರೇ, ಎಲ್ಲಿಂದ? ರಂಗೇಪುರದಿಂದ. ಸರ್ ನನ್ಗೆ ಬಹಳ ಅಂದ್ರೆ ಮಳೆಗಾಲದಿಂದಲೂ ಎದೆಯಲ್ಲಿ ಹೊಟ್ಟೆ ಒಳಗಡೆ ಕಫ ಮತ್ತೆ ಈಚೆಗೆ ಬರ್ತಾ ಇರ್ಲಿಲ್ಲ. 21ನೇ ತಾರೀಕು ಹೋದ ತಿಂಗಳು ತಾವು ಎಪಿಸೋಡ್ ನಲ್ಲಿ ನೀವು ಗುರುಜಿ ಅವರು ನೀವು ಟಿಪ್ ಕೊಡಿ ಅಂದ್ರೆ ಅವರು ಪಾಪ ಹೇಳಿದ್ರು, ಈ ತರ ಬೆರಳು ಇಟ್ಬಿಟ್ಟು ಗಂಟ್ಲಲ್ಲಿ ಈ ತರ ಮಾಡಿದ್ರೆ ಮತ್ತೆ ಏನೋ ಒಂದು ಅಲರ್ಜಿ, ಆ ಕಫ ಹೌದು ಮತ್ತೆ ಇದೆಲ್ಲ ಹೋಗುತ್ತೆ ಅಂತ. ಹೌದು. ನನಗೆ ಕೇವಲ ಒಂದು 6 ದಿವಸದ ಆ ಟ್ರೀಟ್ಮೆಂಟ್ ಅಲ್ಲೇ ಹೊರಟೋಯ್ತು.
ಯಾವಾಗೋ ಒಂದೊಂದ್ಸಲಿ ಕಾಣಿಸ್ಕೊಳ್ತದೆ, ಮತ್ತೆ ಮತ್ತೆ ಹಾಗೆ ಮಾಡ್ತೇನೆ ಒಂದೊಂದು 50 ಸರಿ. ಅದು ಕರಗಿ ಹೊರಟೋಗುತ್ತೆ, ಮತ್ತೆ ಬರೋದೇ ಇಲ್ಲ ಅದು. ಯಾವಾಗೋ ಒಂದ್ಸರಿ ಕಾಣಿಸುತ್ತೆ, ಮತ್ತೆ ಗುಣ ಆಗಿದೆ. ಅವ್ರಿಗೊಂದು ಥ್ಯಾಂಕ್ಸ್, ನಿಮ್ಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಡಬ್ಬಿ ಬಹಳ ಸೂಪರ್ ಆಗಿ ಎಲ್ಲ ಹೆಲ್ತ್, ಅಡಿಗೆ ಮಾತ್ರ ಅಲ್ಲ ಹೆಲ್ತ್ ಬಗ್ಗೆನೂ ಕೇರ್ ತಗೊಂಡು ಸಮಾಜಕ್ಕೆ ಸೇವೆ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಕಪ್ಪಣ್ಣನವರೇ. ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ನನಗೆ ಕಟ್ಟು ಮೂತ್ರದ ಪ್ರಾಬ್ಲಮ್ ಇದೆ. ಈಗ ನನಗೆ ವಯಸ್ಸು 60 ವರ್ಷ ಆಗಿದೆ ಸರ್. ಕಪ್ಪಣ್ಣನವರೇ, ಸುಮಾರು 2 ವರ್ಷ 3 ವರ್ಷ ಆಯ್ತು ಸರ್. ಮಾತ್ರೆ ತಗೊಳ್ತಾ ಇದ್ದೀನಿ, ಇಂಗ್ಲಿಷ್ ಔಷಧಿ. ಅದಕ್ಕೆ ಗುರೂಜಿಗಳೇನಾದ್ರೂ ಅದಕ್ಕೆ ಹೇಳ್ತಾರ ಅಂತ ಕೇಳೋಣ ಅಂತ ಮತ್ತೆ ಇನ್ನೊಂದು ಇದನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸರ್. 1 ನಿಮಿಷ ಆಗಿರಿ ಗುರೂಜಿ. ಈಗ ಕಟುಮೂತ್ರ, ಈ ಬ್ಲಾಡರ್ ಅನ್ನೋದು ನಮ್ಮ ಕೈನ ತೋರಿಸಿದ್ರೆ ಹೇಳಿ ಗುರೂಜಿ, ಈ 2 ಕಾಲು ಈ ಭಾಗದಲ್ಲಿ ಬ್ಲಾಡರ್ ಬರುತ್ತೆ. ಹಾಗಾಗಿ ಈ ಕೆಳಭಾಗದಿಂದ ಅವರು ಬೆರಳಲ್ಲಿ ಹೀಗೆ ಅನ್ಕೊಂಡು ಹೋಗ್ಲಿ ಮೇಲಕ್ಕೆ, ಎಲ್ಲೋ ಒಂದ್ ಕಡೆ ತುಂಬಾ ನೋವುತ್ತೆ. ಆ ನೋವಾಗೋ ಭಾಗನ ಗಟ್ಟಿಯಾಗಿ ಅದಿಮಿ ಇಟ್ಕೊಳ್ಳಿ. ಈ ನೋವಾಗಿರುವಂತಹ ಜಾಗ ಏನ್ ಸಿಕ್ಕುತ್ತೋ ಅದನ್ನ ದಿನಕ್ಕೆ ಒಂದ್ಸಲಿ ಆದ್ರೂ ಮಂಜಿನ ಗಡ್ಡೆ, ಐಸ್ ಕ್ಯೂಬ್ ತಗೊಂಡು ಚೆನ್ನಾಗಿ ತಿಕ್ಲಿ ಅದು. ಇದು ಒಂದು ಭಾಗ. 2ನೇ ಭಾಗ ರೇಖಿ ಮತ್ತು ಹಿಪ್ನಾಸಿಸ್ ಅಂತ ಇವ್ರ ನನ್ನ ಹತ್ರ ಕಲೀಲಿ. ಅದರಲ್ಲಿ ಸೈಕಿಕ್ ಸರ್ಜರಿ ಅಂತ ಹೇಳ್ಕೊಡ್ತೀನಿ. ಅದ್ರ ಮುಖಾಂತರ ಆ ಸ್ವೆಲ್ಲಿಂಗಿಗೆ ಕಾರಣವಾಗಿರೋಂತಹ ಇನ್ಫೆಕ್ಷನ್ ಇರ್ಬೋದು, ಮತ್ತೊಂದಿರ್ಬೋದು, ಅದನ್ನ ಹೆಂಗ್ ತೆಗೆದು ಹಾಕೋದು ಅಂತ ಹೇಳ್ಕೊಡ್ತೀನಿ. ತೆಗೆದ್ಬಿಟ್ಟು ಒಳ್ಳೆ ಶಕ್ತಿ ತುಂಬಿದಾಗ ಅದು ಔಷಧಗಳಿಲ್ಲದೇನೆ ಸಂಪೂರ್ಣವಾಗಿ ಗುಣಮುಖರ ಆಗೋಕ್ಕೆ ಸಾಧ್ಯತೆ ಇದೆ. ಇದು ಕಾಂಬಿನೇಷನ್ ಮಾಡಿದಾಗ ಒಳ್ಳೇದಾಗತ್ತೆ. ಕಪ್ಪಣ್ಣನವರೇ, ಕೇಳಿಸ್ಕೊಂಡ್ರಾ? ಥ್ಯಾಂಕ್ ಯು ಸರ್. ಕೇಳಿಸ್ತಾ ಇದೆ ಸರ್. ವಿದ್ಯಾರಣ್ಯಪುರದಿಂದ ಕಪ್ಪಣ್ಣನವರು ಒಂದು ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಗೇನ್ ಕೊಡ್ತೀರಿ ಹೇಳಿ ಗುರುಜಿ? ಈಗ ಮಾವಿನಕಾಯಿ ಪಾನಕ ಅಂತಾನೆ ಕರೆಯೋಣ. ನಾನು ಸಾಧಾರಣ ಇದನ್ನ ಫಿಲ್ಟರ್ ಮಾಡಲ್ಲ. ಫಿಲ್ಟರ್ ಬೇಕಾಗಿ ಸೋಸೋದಿಲ್ಲ, ಬೇಡ. ಬಟ್ ತುಂಬಾ ಜನ ಬಾಯಿಗೆ ಸಿಕ್ಕಬಾರ್ದು ಅನ್ನೋ ಕಾರಣಕ್ಕೆ ಸೋಸಿಸ್ತಾರೆ. ಬಟ್ ನನ್ನ ಅಭಿಪ್ರಾಯ, ಈ ಫೈಬರ್ ಕಂಟೆಂಟ್ ನಮ್ಮ ದೇಹವನ್ನು ಸೇರಿದ್ರೆ ಒಳ್ಳೇದಾಗತ್ತೆ. ಜೊತೆಗೆ ಈ ಮಾವಿನಕಾಯಿ ಭಾಗನು ಹುಳ್ಳಿಗೆ ಆಗಾಗ ಗಟ್ಟಿಯಾಗಿ ಬಾಯಿಗೆ ಸಿಕ್ಕರೆ ಒಂಥರ ರುಚಿ ಇರುತ್ತೆ. ಆ ಒರಿಜಿನಲ್ ರುಚಿ ಕಳ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಾನು ಫಿಲ್ಟರ್ ಮಾಡಲ್ಲ. ಬಟ್ ಯಾರು ಕೆಲವರು ತುಂಬಾ ಡೆಲಿಕೇಟ್ ಆಗಿರ್ತಾರೆ, ಅಂತವ್ರು ಬೇಕಾದ್ರೆ ಸೋಸ್ಕೊಂಡ್ ಬೇಕಾದ್ರೆ ಕುಡಿಬಹುದು. ಮಾವಿನಕಾಯಿ ಜ್ಯೂಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ತುರಿದ ಮಾವಿನಕಾಯಿ, ನೀರು ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಏಲಕ್ಕಿ ಪುಡಿ, ಖರ್ಜೂರದ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. ಈಗ ಆರೋಗ್ಯಕರ ಮಾವಿನಕಾಯಿ ಜ್ಯೂಸ್ ಕುಡಿಯಲು ರೆಡಿ. ಮಾವಿನಕಾಯಿ ಶರ್ಬತ್ ಬೇಸಿಗೆ ಕಾಲ ಶುರು ಆಗಿದೆ, ಒಳ್ಳೆ ಪೇಯ ಇದು, ತಗೊಳ್ಳಿ. ಮಾವಿನ ಹಣ್ಣಿನ ಕೊಟ್ಟರೆ ಸ್ವಲ್ಪ ಖುಷಿ ಆಗ್ತಾ ಇತ್ತು ಗುರುಜಿ. ಮಾವಿನ ಹಣ್ಣು ಕೊಟ್ಟರೆ ಹಾಕೊಳ್ಳೋಣ ಅಂತ ಹೇಳಿ. ಇದು ಮಾವಿನಕಾಯ್ದು ಚೆನ್ನಾಗಿರುತ್ತೆ. ಆರೋಗ್ಯ ಇಂಪಾರ್ಟೆಂಟ್ ರೀ. ಬಾಯಿ ರುಚಿನ ಯಾವಾಗಲೂ ಕೇಳ್ತೀರಾ ಮುರಳಿ? ನೋ, ಆರೋಗ್ಯ ತುಂಬಾ ಇಂಪಾರ್ಟೆಂಟು. ಹುಳಿ ಎಲ್ಲ ಹೋಗ್ಬಿಟ್ಟಿದೆ, ಸಿಹಿ ಸ್ವಲ್ಪ ಸೇರ್ಕೊಂಡಿದೆ. ಸಿಹಿ ಜಾಸ್ತಿ ಸೇರ್ಕೊಂಡಿಲ್ಲ, ಸಪ್ಪೆ ಆಗಿದೆ. ಅದರಿಂದ ಕುಡಿದ್ರೆ ಏನು ತೊಂದರೆ ಇಲ್ಲ ಅನ್ಕೊಂಡಿದ್ದೀನಿ. ಚೆನ್ನಾಗಿ ಏಲಕ್ಕಿ ಪುಡಿ ಬಿದ್ದಿರೋದ್ರಿಂದ ಇದೇನೋ ಮಾವಿನಕಾಯಿಯ ಜ್ಯೂಸನ್ನ ಕುಡಿತಾ ಇದೀವಿ ಅಂತ ಅನಿಸ್ತಾ ಇಲ್ಲ ಗುರುಜಿ. ಕರ್ಬೂಜ ಹಣ್ಣಿನ ಜ್ಯೂಸ್ಗೆ ಸ್ವಲ್ಪ ನಿಂಬೆಹಣ್ಣು ಜಾಸ್ತಿ ಹಾಕೊಂಡು ಕುಡ್ದಂಗಿದೆ. ಚೆನ್ನಾಗಿದೆ. ಇದೆಲ್ಲ ಮೋಸ್ಟ್ಲಿ ಆ ಖರ್ಜೂರದ ಪ್ರಭಾವ ಇರ್ಬೋದು ಅನ್ಕೊಂಡಿದ್ದೀನಿ ನಾನು. ಗುರುಜಿ, ಒಳ್ಳೆ ಪೇಯಗಳನ್ನ ನಮ್ಗೆ ಕೊಡ್ತಾ ಇದ್ದೀರಾ. ಆರೋಗ್ಯದ ದೃಷ್ಟಿ ಎಲ್ಲರಿಗೂ ಬೀರ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಜನ ನಾವು ತೋರಿಸಿದೆಲ್ಲ ಕರೆಕ್ಟು ಅಂತ ನಾವೇನು ಹೇಳ್ತಾ ಇಲ್ಲ. ಅವರು ನಾವು ಸಕ್ಸಸ್ ಆದ್ವಿ, ಇದರಿಂದ ನೋವು ಕಡಿಮೆ ಆಯ್ತು, ಅಥವಾ ಇದ್ರ ತಿಂದಾಗಿಂದ ನಮ್ಗೆ ಇಷ್ಟ ಆಯ್ತು, ಇದು ಮಾಡಿದಾಗ ನಮ್ಗೆ ಸರಿ ಬಂತು ಅಂದಾಗ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ. ಪರವಾಗಿಲ್ವೇ, ನಾವು ಮಾಡೋ ಪ್ರಯತ್ನದಲ್ಲಿ ಎಲ್ಲೋ ಒಬ್ಬರಿಗೇನೋ ಕಾಣ್ತಾರೆ, ಯಾರಿಗೂ ಒಂದು ಒಳ್ಳೇದಾಯ್ತು. ಅವರು ಸೀರಿಯಸ್ ಆಗಿ ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಅಲ್ಲ, ಅವರೇ ಹೇಳಿದ್ರಲ್ಲ, ನಾವೆಲ್ಲಿ ಕೇಳಿದ್ವಿ, ನೀವು ತೋರಿಸಿದ್ವಿ, ಕಫ ಎಲ್ಲ ಡಾಕ್ಟರ್ ತೋರಿಸಿ ಬರ್ತಾ ಇಲ್ಲ, ಎಲ್ಲ ಕಫ ಎಲ್ಲ ಬಂತು ಅಂತ ಹೇಳಿದ್ಮೇಲೆ ಸಮಥಿಂಗ್ ಏನೋ ವರ್ಕೌಟ್ ಆಗ್ತಾ ಇದೆ. ಎಲ್ಲಾರ್ಗೂ ಮಾಡುವಂತ ಪ್ರಭಾವ ವರ್ಕೌಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಕೆಲವ್ರಿಗಂತೂ ವರ್ಕೌಟ್ ಆಗ್ತೀರಿ. ವರ್ಕೌಟ್ ಆಗಿ ಫೋನ್ ಮಾಡಿದಾಗ ಇಲ್ಲೊಂದ್ ಕಡೆ ನಮಗೂ ಖುಷಿ ಆಗುತ್ತೆ. ಗುರುಜಿ, ನಿಮ್ ಕಡೆಯಿಂದ ಜಾಸ್ತಿ ನಿರೀಕ್ಷೆ ಇಟ್ಕೊಂಡ್ಬಿಟ್ಟಿದ್ದಾರೆ ಜನಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಸುತ್ತು ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಯಾರ ಮನೆ ಕೈ ರುಚಿನ ತೋರಿಸ್ತಾ ಇದ್ದೀರಾ? ಏನು ವಿಶೇಷವಾದನ್ನ ಮಾಡಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಅಡುಗೆ ಮಾಡಲಿಕ್ಕೆ ಚಿಕ್ಕಮಗಳೂರಿನಿಂದ ಇಲ್ಲಿಗೆ ಬಂದಿದ್ದಾರೆ
ಚಿಕ್ಕಮಗಳೂರಿಂದ ಯಾಕ್ರಿ ಬರಕ್ ಹೋದ್ರಿ ಅಂದ್ರೆ ಇಲ್ಲ ಸರ್ ಅಡುಗೆ ಮಾಡಿ ತೋರಿಸ್ತೀನಿ ಅಂತ ಬಂದಿದ್ದಾರೆ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಪ್ರಾಪ್ತಿ ಲೋಲಿಟಾ. ಲೋಲಿಟಾನಾ? ಪ್ರಾಪ್ತಿ ಲೋಲಿಟಾ. ಓಕೆ ಪ್ರಾಪ್ತಿ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಏನ್ ಇಂಜಿನಿಯರಿಂಗ್ ಏನ್ ತಗೊಂಡಿದ್ದೀರಾ? ಕಂಪ್ಯೂಟರ್ ಸೈನ್ಸ್. ಎಲ್ಲಿ? ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಎಲ್ಲಿ? ಬೆಳ್ಳೂರು? ಚಿಕ್ಕಮಗಳೂರು. ಚಿಕ್ಕಮಗಳೂರು ಇಲ್ಲಿಗೆ ಬಂದಿದ್ದೀರಾ? ನಿಮ್ಮ ಮನೆ ಕೈ ರುಚಿ ತೋರಿಸ್ತಿದ್ದೀರಾ? ಏನ್ರಿ ಚಿಕ್ಕಮಗಳೂರು ಸ್ಪೆಷಲ್? ಚಿಕ್ಕಮಗಳೂರು ಸ್ಪೆಷಲ್ ಮಲ್ನಾಡ್ ಐಟಮ್ಸ್ ಎಲ್ಲ ಮಾಡ್ತೀರಾ? ಇವತ್ತು ಮಲ್ನಾಡ್ ಐಟಮ್ ಮಾಡ್ತಾ ಇದೀರಾ? ಏನ್ ಮಾಡ್ತಾ ಇದೀರಾ ನೀವು? ಇವತ್ತು ಸ್ವಲ್ಪ ಸ್ಟೈಲಿಶ್ ಐಟಮ್. ಚಿಕ್ಕಮಗಳೂರು ಅಂದ ತಕ್ಷಣ ಒಂದು ಸ್ಟೈಲಿಶ್ ಇದ್ದೇ ಇರ್ತದೆ. ಏನಕ್ಕೆ ಅಂದ್ರೆ ಕಾಫಿ ಎಸ್ಟೇಟು ಅದೆಲ್ಲ ಮಜಾನೇ ಬೇರೆ ಇಲ್ವೇನ್ರಿ? ನಿಮ್ದು ಟೈಪ್ ಕಾಫಿ ಎಸ್ಟೇಟ್ ಏನೋ ಉಂಟಾ? ಶುರು ಮಾಡೋಣ ನಮ್ಮ ಕಾರ್ಯಕ್ರಮಕ್ಕೆ. ಏನ್ ಮಾಡ್ತಾ ಇದೀರಾ ಹೇಳಿಲ್ಲ ನೀವು? ಚಿಕನ್ ರೋಲ್ ಮಾಡ್ತಾ ಇದ್ದೀನಿ. ಚಿಕನ್ ರೋಲಾ? ಓಕೆ, ಚಿಕನ್ ರೋಲ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಚಿಕನ್ ರೋಲ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಮೈದಾ ಹಿಟ್ಟು, ಮೊಟ್ಟೆ, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಅಜ್ಜಖಾರದ ಪುಡಿ, ಚಾಟ್ ಮಸಾಲ, ಅರಿಶಿನ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ವಿನಿಗರ್, ಉಪ್ಪು, ಎಣ್ಣೆ. ಓಕೆ, ಕರೆಕ್ಟ್. ಇಂಜಿನಿಯರ್ ಮಾಡ್ತಿದ್ರಲ್ಲ, ಯಾವಾಗ ನಿಮ್ಮಮ್ಮ ಮಾಡಕ್ಕೆ ನಿಮ್ಗೆ ಅಡಿಗೆ ಮನೆ ಬಿಡ್ತಾರೆ? ನನ್ ಮನ್ಸ್ ಬಂದಾಗೆಲ್ಲ ಬಿಡ್ತಾರೆ, ಹಂಗೇನಿಲ್ಲ. ನಿಮ್ಮ ಮನ್ಸು ಬಂದಾಗ ಬಿಡ್ತಾರೆ, ಅವ್ರಿಗೆ ಮನ್ಸು ಬಂದಾಗ ಬಿಡಲ್ಲ. ಅದು ಕರೆಕ್ಟ್. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ನಿಮ್ಗೆ? ನನಗೆ ಒಂದು 5 ಕೊಡಿ ಕಡಾಯಿ. ಓಕೆ. ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈರುಳ್ಳಿ ಹಾಕ್ತಾ ಇದ್ದೀನಿ. ಯಾರ್ಯಾರು ಇದಾರೆ ಮನೇಲಿ? ಪ್ರಾಪ್ತಿ? ನಾನು, ಮಮ್ಮಿ, ಡ್ಯಾಡಿ, ಅಕ್ಕ. ಓಕೆ, ಡ್ಯಾಡಿ ಏನ್ ಮಾಡ್ತಾರೆ? ಡ್ಯಾಡಿ KSRTC ಡ್ರೈವರ್. ಹೌದಾ? ಓ ವೆರಿ ಗುಡ್. ಯಾವ ರೂಟಿಗೆ ಹೋಗ್ತಾರೆ? ಅವರು ಈಗ ಉಡುಪಿ ಹೋಗ್ತಾರೆ. ಚಿಕ್ಕಮಗಳೂರು ಟು ಉಡುಪಿನಾ? ನಿಮ್ಗೆಲ್ಲ ಫ್ರೀ ಪಾಸ್ ಅಲ್ಲ? ಇಯರ್ಲಿ 1 ಮಂತ್ ಬರುತ್ತೆ ಫ್ರೀ ಪಾಸ್. ಓಕೆ, ಇವಾಗ ನೀವು ಚಿಕ್ಕಮಗಳೂರಿಂದ ಬಂದು ಫ್ರೀ ಪಾಸ್ ಅಲ್ಲಿ ತಾನೆ? ನಮಗ್ ಗೊತ್ತ್ರಿ. ನೀವು ಮುಗಿದ ತಕ್ಷಣ ಇಲ್ಲಿ ಬರೋದಾ ಬೆಂಗಳೂರಿಗೆ ಕೆಲಸಕ್ಕೆ? ಆಲ್ ದಿ ಬೆಸ್ಟ್. ಬೇಗ ಬನ್ನಿ, ನಿಮ್ಗೋಸ್ಕರ ಬೆಂಗಳೂರು ಜನ ಎಲ್ಲ ಕಾಯ್ತಾ ಇದ್ದಾರೆ. ಸ್ವಲ್ಪ ಈಗ ಆಯಿಲ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ ಸರ್. ಒಂದು 1.5. ಓಕೆ, ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಓಕೆ. ಈಗ ನಾನು ಧನಿಯಾ ಪುಡಿ ಹಾಕ್ತಿದ್ದೀನಿ. ಹಾಕೊಳ್ಳಿ. ಎಷ್ಟು? 1 ಸ್ಪೂನ್ ಅಷ್ಟು, ಹೆಚ್ಚು ಕಮ್ಮಿ. ಓಕೆ. ಆಮೇಲೆ ಖಾರ ಪುಡಿ ಹಾಕ್ತಾ ಇದ್ದೀನಿ. ಖಾರ ಬೇಕಾ ನಿಮಗೆ? ನೋಡಿ ಹೆಂಗೆ ಖಾರ ತಿನ್ನೋ ತರ ಇದೀವಾ ಇಲ್ವಾ? ನೀವು ತಿಂತೀರಲ್ಲ ಜಾಸ್ತಿ ಖಾರ. ಮತ್ತೆ ಹಾಕಿ. ಹಿಂಗೆ ಹೇಳಿ ಖಾರ ಜಾಸ್ತಿ ಹಾಕ್ತಿರಿ. ಅರಿಶಿನ ಪುಡಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಓಕೆ. ಎಲ್ಲಿಗೆ ಹೋಗ್ತೀರಾ ಬೇಜಾರು? ಚಿಕ್ಕಮಗಳೂರಲ್ಲಿ? ಚಿಕ್ಕಮಗಳೂರಲ್ಲಿ ಇದು ಮುಳ್ಳಯ್ಯನಗಿರಿ, ಕಾಫಿ ಬಾನ್, ಆಮೇಲೆ ಅಲ್ಲೆಲ್ಲ ಅಯ್ಯನಗಿರಿ, ಹಿರೇಕುಳಲ್ಲಿ ಅಂತೆಲ್ಲ ಸ್ಪಾಟ್ಸ್ ಇದೆ. ಸ್ಪಾಟ್ಸ್ಗೆಲ್ಲ ಹೋಗ್ತೀರಾ? ಫ್ರೆಂಡ್ಸ್ ಎಲ್ಲ ಹೋಗ್ತಿರ್ತೀವಿ. ಓಕೆ. ಬಂಕ್ ಹೊಡಿತೀರಾ ಕ್ಲಾಸ್ ಎಲ್ಲ? ಅಲ್ಲೂವೆ? ಹೌದು, ನಿಮ್ಮ ಅಮ್ಮ ಇದ್ದಾರೆ, ಹೇಳ್ಬೇಡ ಸುಮಾರಿ. ಕೆಲ್ಸ್ಕೊಂಡ್ಬಿಡ್ತಾರ ಆಮೇಲೆ? ಅಮ್ಮಂಗೆ ಗೊತ್ತಾ ಬಂಕ್ ಹೊಡಿದಲ್ಲ? ಗೊತ್ತಾ? ಡ್ಯಾಡಿ ಗೊತ್ತಿಲ್ಲ ಪಾಪ. ಡ್ಯಾಡಿ ಗೊತ್ತಿರ್ಬೋದು, ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರಲ್ಲ, ಅವರು ಸುಮ್ಮನೆ ಇರ್ತಾರೆ, ಹೋಗ್ತಾ ಇರ್ತಾರೆ ಮಗಳು ಕಾಲೇಜ್ಗೆ ಅಂತ. ಇವಾಗ ಗೊತ್ತಾಗಿರುತ್ತೆ ಬಿಡಿ. ನನಗೆ ಚಿಕನ್ ಹಾಕ್ತಿದ್ದೀನಿ. ಹಾಕಿ. ಚಿಕನ್ ಏನು ಬೇಯಿಸ್ಕೊಳ್ಳೋದು ಬೇಡ, ಹಂಗೆ ಹಾಕೋಬೋದಾ? ಡೈರೆಕ್ಟಾಗಿ ಚಿಕನ್ ಹಾಕ್ತಿದ್ದೀನಿ. ಆಮೇಲೆ ಟೊಮ್ಯಾಟೊ. ಓಕೆ. ಇಷ್ಟೋ ತನಕ ಬೇಯಬೇಕಾಗುತ್ತೆ ಇದು? ಇದು ಒಂದು 10 ಮಿನಿಟ್ಸ್ ಬೇಯಬೇಕು. ನೀರು ಹಾಕ್ತೀವಾ? ನೀರು ಹಾಕಲ್ಲ? ಏನು ಹಾಕೋದು ಬೇಡವಾ? ಚಿಕನ್ ಅಲ್ಲೇ ನೀರು ಇರುತ್ತಲ್ಲ. ಓಕೆ. ಸಾಲ್ಟ್ ಹಾಕ್ತಾ ಇದ್ದೀನಿ. ಹಾಕಿ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ನಾವು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಚಿಕನ್ನು ಬೆಂದಿದೆಯಾ ನೋಡ್ಬಿಡಿ ಒಂದ್ಸರಿ. ಪ್ರಾಪ್ತಿ, ಬೆಂದಿದೆಯಾ? ಬೆಂದಿದೆ, ಸಾಕು. ಸರಿ ಆಫ್ ಮಾಡೋಣ? ಆಫ್ ಮಾಡಿಬಿಡಿ. ಅಥವಾ ನಿಧಾನಕ್ಕೆ ಬೇಯ್ತಾರಲ್ಲ? ಇಲ್ಲ, ಸಾಕು, ಆಫ್ ಮಾಡಿ. ಓಕೆ, ನೆಕ್ಸ್ಟ್. ಓಕೆ. ಇನ್ನೊಂದು ಚಪಾತಿ ಇದು ಮಾಡ್ತೀನಿ. ಓ, ಚಪಾತಿ ಬೇರೆ? ಓ, ರೋಲ್ ಅಲ್ವಾ ಮಾಡ್ತಾರದು ನೀವು? ಚಪಾತಿ ಎಲ್ಲ ಮಾಡಕ್ ಬರುತ್ತಾ ನಿಮ್ಗೆ? ಅದೇ ಶೇಪ್ ಬರಲ್ಲ ಅಷ್ಟೇ. ಬನೀನು ಎಲ್ಲ ಬರ್ತಬೋದಲ್ಲ? ಡಿಸೈನು ಎಲ್ಲ ಮಿಕ್ಸ್ ಆಗಿ ಬರುತ್ತಾ? ಎಲ್ಲ ಕಾಂಟಿನೆಂಟ್ಸ್ ಇಂದ ಡಿಸೈನ್ ಬರುತ್ತೆ. ಓಕೆ. ಮళ్ళీ ಅಮ್ಮ ಮಾಡ್ಕೊಬಿಡ್ತಾರಾ? ಇಲ್ಲ, ಒಂದೊಂದ್ಸಲಿ ನಾನು ಮಾಡ್ತೀನಿ. ಒಂದೊಂದ್ಸರಿ ಎಲ್ಲ ಮಾಡೋದೆಲ್ಲ ಸುಳ್ಳು. ರಾತ್ರಿ ಇನ್ನೂ ಮಾಡ್ತಿದ್ದೆ ಇಲ್ಲಿ ಚಪಾತಿ. ಹೌದಾ? ತವಾ ಬಿಸಿಗಿಟ್ಬಿಟ್ಟು. ಓ, ತವಾ ಬಿಸಿಗೆ ಎಷ್ಟೊತ್ತು ಇಡೋದು ನೋಡಿ. ಇವಾಗ ನೀವು ಮಾಡೋಳಗೆ ತವಾ ರೆಡಿ ಆಗ್ಬಿಡುತ್ತೆ ನೋಡಿ. ಇಟ್ಟಾಗೋಯ್ತು ತವಾ, ಅವಾಗಲೇ ಬಿಸಿ ಆಗೋಯ್ತು. ಮಾಡಿ. ಲಟ್ಟಣಿಗೆ ಮುರಿದಾಕ್ಬಿಡ್ರಿ, ಒಂದೇ ಇರೋದ್ರಿ. ಪರವಾಗಿಲ್ಲ, ಮಾಡಿ. ಎಣ್ಣೆ ಏನ ಕೊಡ್ಲಾ? ಇಲ್ಲ, ಏನು ಬೇಡ. ಏನು ಬೇಡವಾ? ನಿಮ್ಮ ಅಕ್ಕನ ಹೆಸರೇನು? ಪ್ರಿನ್ಸಿ.
ಪ್ರಾಪ್ತಿ ಪಿ ಪಿ ಇಟ್ಬಿಟ್ಟಿದಾರ ನಿಮ್ಮಪ್ಪ ಇಬ್ರು ಫ್ಯಾಮಿಲಿದು ಎಲ್ಲರದು ಪ್ರೀತಿ. ಎಲ್ಲ ಪಿನಾ? ನಿಮ್ಮ ಅಪ್ಪನ ಹೆಸರು? ಪ್ಯಾಟ್ರಿಕ್. ನಿಮ್ಮ ಅಮ್ಮನ ಹೆಸರು? ಪ್ರೆಸಿಲ್ಲಾ. ಓ, ಪ್ಯಾಟ್ರಿಕ್ ಪ್ರೆಸಿಲಾ, ನೋ ಪ್ರಾಬ್ಲಮ್. ನಾನು ಜಾಸ್ತಿ ಬಿಸಿ ಬೇಕಾ? ಆಯ್ತು ನೋಡ್ಕೊಳ್ಳಿ. ಹಾಗಿದೆ ರೀ, ಕೈಗೆ ಇಟ್ಬಿಟ್ಟಿರಾ? ಆಮೇಲೆ ಏನಿಲ್ಲ, ಪ್ಯಾಟ್ರಿಕ್ ಅವ್ರು ಬಂದು ಏನು ಒಂದೇ ಒಂದು ಹೊತ್ತಾ ಇದ್ದೀರಾ? ಇನ್ನೊಂದು 4 ಹೊತ್ತಿದ್ರೆ ಒಂದೊಂದಾಗೆ ಮಾಡ್ತೀನಿ. ಒಂದೊಂದಾಗೆ ಮಾಡ್ತಾ ಇರ್ಬೇಡಿ, 4 ಹೊತ್ಕೊಂಬಿಡಿ. ರೋಲ್ ಮಾಡಕ್ಕೆ ನಿಮ್ಗೆ ಅನುಕೂಲ ಆಗಲ್ವಾ? ಇಲ್ಲ, ಎಗ್ ಅದು ಜೊತೆಗೆ ಹಾಕ್ತೀನಿ. ಓಕೆ ಓಕೆ ಓಕೆ, ಹಾಕಿ. ಇದು ಬರೀ ಮೈದಾ ಹಿಟ್ಟು ಹಾಕಿ ಕಲ್ಸ್ಕೊಂಡಿರೋದಾ? ಮೈದಾ ಹಿಟ್ಟು ಉಪ್ಪು. ಮೈದಾ ಹಿಟ್ಟು ಉಪ್ಪು ಹಾಕಿ ಮಾಡ್ಕೊಂಡಿರೋದಾ? ಇಷ್ಟು ಸ್ವಲ್ಪ ಲೈಟಾಗಿ ಬೇಯ್ದ್ರೆ ಸಾಕು. ಓಕೆ, ನೆಕ್ಸ್ಟ್ ಈಗ ಎಣ್ಣೆ ಕೊಡಿ ಸರ್. ಈಗ ಎಣ್ಣೆ ಹಾಕ್ತಿದ್ದೀನಿ ತವಾ ಮೇಲೆ. ತವಾ ಎಣ್ಣೆನಾ? ಈಗ ಅದಕ್ಕೆ ಎಗ್ ಹಾಕ್ತಾ ಇದ್ದೀನಿ, ಬೀಟ್ ಮಾಡಿರೋ ಎಗ್. ಎಗ್ಗ? ಹಾಕದ್ನಾ? ಅದ್ರ ಮೇಲೆ ಚಪಾತಿ ಹಿಂಗೆ ಇಡ್ತಾ ಇದ್ದೀನಿ. ಓಹೋ, ಮೊಟ್ಟೆ ಮೇಲೆ ಮುಚ್ಚಿದ್ರಿ? ಅದಕ್ಕೆ ಬೇಯ್ಬೇಕು ಸ್ವಲ್ಪ. ನಿಧಾನಕ್ಕೆ ಬೇಯ್ಬೇಕಲ್ಲ, ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಬೇಯ್ಬೇಕು. ಓಹೋ, ಸಾಕು. ಈಗ ಅದ್ರ ಮೇಲೆ ಇಡ್ತಿದ್ದೀನಿ. ಯಾರಿಗೆ ಅಡುಗೆ ಮಾಡೋದು? ನೀವು ಅಡುಗೆ ಮಾಡೋದು ನಿಮ್ಮಲ್ಲಿ ಯಾರಿಗೆ ಇಷ್ಟ? ಅಪ್ಪನ್ಗ ಅಮ್ಮನ್ಗ? ಯಾರಿಗೂ ಇಷ್ಟ ಇಲ್ಲ, ಆದ್ರೂ ಮಾಡ್ಕೊಡ್ತೀನಿ. ಯಾರಿಗೂ ಇಷ್ಟ ಇಲ್ವಾ? ಅಯ್ಯೋ, ನಮ್ ಗತಿ ಏನಾಗ್ಬೇಕು ಪ್ಯಾಟ್ರಿಕ್ ಅವ್ರೆ? ನಮ್ ಗತಿ ಏನಾಗ್ಬೇಕು ಹೇಳಿ? ನಾನ್ ಮಾಡೋ ಸ್ವೀಟ್ಸ್ ಇಷ್ಟ ಅಪ್ಪಂಗೆ ಸಖತ್. ಓಹೋ, ಸ್ವೀಟ್ಸ್ ಬೇರೆ ಮಾಡ್ತೀರಾ? ಸ್ವೀಟ್ಸ್, ಡೆಸರ್ಟ್ಸ್, ಕೇಕ್ ಮತ್ತೆ ಪುಡ್ಡಿಂಗ್. ಅಯ್ಯೋಯ್ಯೋ, ಬಿಡಿ, ಅದು ಬೇಯ್ತಾ ಇರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು? ರೆಡಿ ಮಾಡಿ. 1 ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ. ಅದಕ್ಕೆ? ಇದಕ್ಕೆ ಬೌಲಿಗೆ. ಓಹೋ, ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೌಲ್ಗೆ ಉಪ್ಪು ಹಾಕೊಳ್ತಾ ಇದ್ದೀರಾ? ಆಮೇಲೆ ಒಂಚೂರು ಖಾರ ಪುಡಿ. ಆಮೇಲೆ ಈಗ ಚಾಟ್ ಮಸಾಲ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಚಾಟ್ ಮಸಾಲ ತುಂಬಾ ಸಖತ್ತಾಗಿರುತ್ತೆ. ಎಷ್ಟು ಹಾಕಿ ಹೇಳಿ? ಒಂದ್ ಸ್ವಲ್ಪ ಹಾಕಿ. ಸ್ವಲ್ಪನಾ? ಒಂದು 1/2 ಸ್ಪೂನ್. ಸಾಕು ಸಾಕು ಸಾಕಾ? ಇದನ್ನ ಸ್ಪೈಸ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಓಕೆ, ಈಗ ಆ ಮಸಾಲೆ ಫಿಲ್ಲಿಂಗ್ ಕೊಡಿ. ಫಿಲ್ಲಿಂಗ್ ಕೊಡ್ಲಾ? ಓಹೋ ಹೋ ಹೋ ಹೋ, ಫಿಲ್ಲಿಂಗ್ ಓರಾ ಹೈ. ಓಹೋ, ಇಷ್ಟೇ ಇಷ್ಟ ಹಾಕಿದ್ರೆ ಬೇಜಾನ್ ಇನ್ನೊಂದು 50 ಮಾಡ್ಬೋದಲ್ಲ ಇದ್ರೊಳಗಡೆ? ಹಾ, ಮಾಡಿ. ಎಲ್ಲ ಮಾಡಿಸ್ತೀನಿ ಇವತ್ತು. ಈರುಳ್ಳಿ. ಓಕೆ, ಅದ್ರ ಮೇಲೆ ಸ್ಪೈಸ್ ಪೌಡರ್ ಮಾಡಿದ್ದೀನಲ್ಲ. ಹೌದು. ಆಮೇಲೆ ಇದು ವಿನಿಗರ್ ಹಾಕಿರೋ ಚಿಲ್ಲಿ. ವಿನಿಗರ್ ಒಂದ್ ಸ್ವಲ್ಪ ಹಾಕ್ತೀನಿ. ಆಮೇಲೆ ನಿಮಗೆ ಚಿಲ್ಲಿ ಬೇಕಾದ್ರೆ ಚಿಲ್ಲಿ ಹಾಕೋಬಹುದು. ಚಿಲ್ಲಿ ಬೇಕಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬಿಡ್ಬೋದು. ಅದು ಫ್ಲೇವರ್ ಚೆನ್ನಾಗಿದೆ. ಓಕೆ, ನಿಮಗಂತ ಸ್ವಲ್ಪ ಜಾಸ್ತಿನೇ ಆಗ್ತದೆ. ನಮಗೆ ಅಂತ ಚಿಲ್ಲಿ ಜಾಸ್ತಿ ಹಾಕ್ತಾ ಇದ್ದೀರಾ? ಹಾಕಿ. ವೆರಿ ಗುಡ್. ಚಿಕನ್ ರೋಲ್ ರೆಡಿ ಆಗಿದೆ. ದೇವ್ರೇ ಗತಿ, ಥ್ಯಾಂಕ್ ಯು. ಓಕೆ, ಚಿಕನ್ ರೋಲ್ನ ಕೊಟ್ಟಿದ್ದಾರೆ. ಇದನ್ನ ಮಾಡಕ್ಕೆ ಪಾಪ ಚಿಕ್ಕಮಗಳೂರಿಂದ ಬಂದಿದ್ದಾರೆ, ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ. ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಪ್ರಾಪ್ತಿಯವರು ಮಾಡಿದಂತ ಚಿಕನ್ ರೋಲ್ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಚಿಕನ್ ರೋಲ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಅರಿಶಿನ, ಚಿಕನ್, ಟೊಮೆಟೊ ಹಾಕಿ ಫ್ರೈ ಮಾಡಿ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಒಂದು ಬೌಲ್ಗೆ ಉಪ್ಪು, ಅಚ್ಚಖಾರದ ಪುಡಿ, ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಕಲಸಿದ ಮೈದಾ ಹಿಟ್ಟನ್ನು ಚಪಾತಿಯಂತೆ ಲಟ್ಟಿಸಿ ಕಾದ ತವಾದ ಮೇಲೆ ಹಾಕಿ ಬೇಯಿಸಿಕೊಳ್ಳಿ. ನಂತರ ಕಾದ ತವಾಗೆ ಎಣ್ಣೆ ಹಾಕಿ ಮೊಟ್ಟೆ ಒಡೆದು ಹಾಕಿ ಅದರ ಮೇಲೆ ಬೇಯಿಸಿದ ಚಪಾತಿಯನ್ನು ಹಾಕಿ ಬೇಯಿಸಿ. ಬೆಂದ ಮೈದಾ ಮೊಟ್ಟೆ ಚಪಾತಿಯ ಮೇಲೆ ಬೆಂದ ಚಿಕನ್, ಈರುಳ್ಳಿ, ಮಿಕ್ಸ್ ಮಾಡಿದ ಮಸಾಲಾ ಪುಡಿ, ವಿನಿಗರ್, ಹಸಿರುಮೆಣಸಿನಕಾಯಿ ಹಾಕಿ ರೋಲ್ ಮಾಡಿ. ಈಗ ಚಿಕನ್ ರೋಲ್ ಸವಿಯಲು ಸಿದ್ಧ. ಚೆನ್ನಾಗಿದೆಯಾ? ಗ್ಯಾರಂಟಿನಾ? ಓಕೆ, ಚಿಕನ್ ರೋಲ್ ಮಾಡಲಾ? ಮಾಡಿ.
ಚಿಕನ್ ಬೆಂದಿಲ್ಲ ಅನ್ಕೊಂಡೆ, ಚೆನ್ನಾಗಿ ಬೆಂದಿದೆ. ಅದು ಬೋನ್ಲೆಸ್ ಎಲ್ಲ ಬೇಗ ಬೇಯುತ್ತೆ. ಬೋನ್ಲೆಸ್ ಬೇಗ ಬೇಯುತ್ತಾ? ಬೋನ್ ಹಾಕಂಗಿಲ್ಲ ತಾನೆ ಇದಕ್ಕೆ? ಓಕೆ, ತುಂಬ ಸಖತ್ತಾಗಿ ಮಾಡಿದ್ದೀರಾ. ಚಿಕ್ಕಮಗಳೂರಿನಿಂದ ಬಂದು ಒಂದು ಒಳ್ಳೆ ರೋಲನ್ನು ಮಾಡಿ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಇನ್ನೊಂದ್ಸರಿ ನಿಮ್ಮ ಅಕ್ಕನ ಕರ್ಕೊಂಡು ಬನ್ನಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಚೆಫ್ ಆನಂದ್ ಅವರು. ಮುರಳಿಯವರೇ, ಎಂಥ ಕೈಮಾ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ, ತಿಂದ್ರಾ ಅಂತ ಕೇಳಿದ್ರು. ನಾನು ಹೇಳಿದೆ ಅದು ತಿಂತೀನಿ, ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ 65 ಮಾಡ್ತೀವಿ ಅಂತ ಹೇಳೋಣ ಹೋದ್ರು. ಚಿಕನ್ 65 ಅಂತೆ. ಚಿಕನ್ 65 ಮಾಡಿ ಅಂತ ಸಾಕಷ್ಟು ಜನ ಕೇಳಿದ್ರು. 65 ಮಾಡ್ತಾ ಇದೀವಿ. 65 ಚಿಕನ್ ಮಾಡೋಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಚಿಕನ್ 65 ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ ಹೂ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, ಮೊಸರು, ಸೋಯಾ ಸಾಸ್, ವಿನೆಗರ್, ಒಣಮೆಣಸಿನಕಾಯಿ, ಕರಿಬೇವು, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಅರಿಶಿನ, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡ್ಲಿ ಮಾಡಕ್ಕೆ ನೀವು? ಫಸ್ಟ್ ನನಗೆ ಬೇಯಿಸಕ್ಕೆ ಒಂದು ಪಾತ್ರೆ ಕೊಡಿ. ಚಿಕನ್ ಒಂದ್ ಕಡೆ ಬೇಯಿಸ್ಕೊಳ್ತಾ ಇರ್ಬೇಕಾ? ಸ್ವಲ್ಪ ನೀರು ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು ಇದಕ್ಕೆ. ಸ್ವಲ್ಪ ನೀರಾ ಹಾಕ್ರಿ ನೀವು. ಓಕೆ, ಅಂದ್ರೆ ಫಸ್ಟ್ ನಾವು ಚಿಕನ್ ಅನ್ನ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀವಿ. ಈ 65 ಅಂತ ಏನ್ ಕಂಡಿದ್ರು ಅಂತ ಗೊತ್ತಾ? ಇದು ಕಥೆ ನಿಮ್ಗೆ ಗೊತ್ತಿಲ್ಲ. ಹೇಳಿ ಸರ್. 1965ನೇ ಇಸ್ವಿನಲ್ಲಿ ಯಾರೋ ಒಬ್ರು ಇದನ್ನ ಮಾಡಿದಾಗ ಇದಕ್ಕೆ ಚಿಕನ್ 65 ಅಂತ ಹೆಸರಿಟ್ಟಾರೆ 1965 ಅಲ್ಲಿ. ಅದಕ್ಕೆ 65 ಆಯ್ತು ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಅದೇನೋ 65 ಐಟಮ್ ಹಾಕ್ತಿವಿ ಅಂತ ಏನೋ ಒಂದ್ ಕಡೆ ಹೇಳ್ತಾರೆ. 65 ಅಂದ್ರೆ ಒಣಗಿದ ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ತಲ್ಲ, ಅವೆಲ್ಲ ಸೇರ್ಸ್ಕೊಂಡು ಲೆಕ್ಕ ಹಾಕಿ ಇರಬೇಕು ಆ ತರನು ಒಂದು ಹೇಳ್ತಾರೆ. ಅದರಿಂದ ಅವೆಲ್ಲ ಚರ್ಚೆ ನಮ್ಗೆ ಅಗತ್ಯ ಇಲ್ಲ. ನಾವು ಚಿಕನ್ 65 ತೋರಿಸ್ತಾ ಇದೀವಿ. ಆನಂದ್ ಅವ್ರು ಮಾಡ್ತಾ ಇದ್ರೆ ರುಚಿಯಾಗಿರುತ್ತೆ, ತಿನ್ಕೊಳ್ಳಿ. ಉಪ್ಪು ಸ್ವಲ್ಪ ಹಾಕ್ತಾ ಇದೀನಿ ಸರ್. ಓಕೆ, ಒಂದು ಫ್ರೈ ಪ್ಯಾನ್ ಕೊಡಿ. ಮಸಾಲೆ ಹೊರಗಡೆ ಎಲ್ಲ ಕಲರ್ ಯೂಸ್ ಮಾಡ್ತಾರೆ, ಇದು ರೆಡ್ ಕಲರ್ ಬರುತ್ತೆ. ಹೌದು, ನಾವು ಇಲ್ಲಿ ಕಲರ್ ಯೂಸ್ ಮಾಡಲ್ಲ. ನಮ್ ಎವರೆಸ್ಟ್ ಚಿಲ್ಲಿ ಪೌಡರ್ ಹಾಕಿದ್ರೆ ರೆಡಿ ಆಗಿರುತ್ತೆ ಬಿಡ್ರಿ. ಅದು ರೀ, ಆಕ್ಚುಲಿ ಇದು ಖಾರ ಸ್ವಲ್ಪ ಸ್ಪೈಸಿ ಇರಬೇಕು. ಇರ್ಲಿ, ಖಾರ ಇದ್ರೆ ಒಳ್ಳೆ ಟೇಸ್ಟ್ ಇದು. ಇರ್ಲಿ, ಸ್ವಲ್ಪ ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ. ಹೌದು, ಫಸ್ಟ್ ಹಾಕ್ಕೊಂಡ್ತೀರಾ? ಎಲ್ಲದಕ್ಕೂ ಹಾಕ್ಬೇಕಲ್ಲ? ಹೌದು ಸರ್, ಸ್ವಲ್ಪ ಸರ್, ಇದು ಜಾಸ್ತಿ ಬೇಡ. ಓಕೆ, ಒಣಗಿದ ಮೆಣಸಿನ್ಕಾಯಿ ಮೈನ್ ಇದಕ್ಕೆ. ಓಹೋ, ಈ ತರ ಅರ್ಧ ಕಟ್ ಮಾಡ್ಕೋಬೇಕು. ಆಯ್ತು. ಮೈನ್ ಇದು ಫಸ್ಟ್ ಹಾಕ್ಬೇಕಿದು. ಓಕೆ, ಒಣಗಿದ ಮೆಣಸಿನ್ಕಾಯಿ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲಾಸ್ಟಿಗೆ ಬೇಕಾದ್ರೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಮೆಣಸಿನ್ಕಾಯಿ ಮಾತ್ರ ಅದ್ರದ್ದು ಸ್ಮೆಲ್ ಬರಬೇಕು. ಓಕೆ, ಚೆನ್ನಾಗಿ ಇದರಲ್ಲಿ ಇದಾಗಿ. ಕರ್ಬೇವಿನ ಸೊಪ್ಪು ಸರ್. ಓಕೆ, ಇದ್ರದ್ದೇ ಫ್ಲೇವರ್ ಇದೆ. ಓಹೋ, ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಇದೆಯಲ್ಲ, ಇದ್ರದ್ದೇ ಟೇಸ್ಟ್ ಇದಕ್ಕೆ. ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕ್ಬೇಕಂತ ಅವಶ್ಯಕತೆ ಇಲ್ಲ ಇದಕ್ಕೆ. ಓಕೆ, ಮೇಯ್ನ್ ಇರೋದು ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಮೊಸರು ಇದಕ್ಕೆ. ಓಕೆ. ಇಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಹೆಂಗೆ ಅಂತ ಹೇಳಿದ್ರೆ, ಒಂದ್ ಕಡೆ ನಾವು ಚಿಕನ್ ಅನ್ನ ಬೇಯಿಸ್ಕೊಳ್ತಾ ಇದೀವಿ, ಇದ್ರೊಳಗೆ ಪೂರ್ತಿಯಾಗಿ ಕುಕ್ ಆಗಬೇಕು ಅಂತೇನಿಲ್ಲ. ಇದನ್ನ ತೆಗೆದ್ಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕಿ ತರ ಒಂದು 10 ನಿಮಿಷ ಬೇಯಿಸಿದ್ರೆ ಚಿಕನ್ ರೆಡಿ ಆಗಿರುತ್ತೆ. ಯೂಶಲಿ ಮಾಡ್ಕೋಬೇಕಂದ್ರೆ ಈಗ ಒಂದು ಸ್ಟವಲ್ಲಿ ಬೇಯಿಸಿಟ್ಕೊಂಡಿದ್ರೆ ಫಟಾಫಟ್ ಅಂತ 10 ನಿಮಿಷಕ್ಕೆ ಅನ್ಕೊಂಡಿರೋಂಥ ಗ್ರೇವಿನ, ಅನ್ಕೊಂಡಿರೋಂಥ ಚಿಕನ್ನ ಮಾಡಿ ಮುಗಿಸ್ಬೋದು. ಸರ್ ಆಗಿದೆ. ಸ್ವಲ್ಪ ಮಸಾಲೆ ಐಟಮ್ಸ್ ಹಾಕೊಂತೀವಿ. ಹಾಕೊಳ್ಳಿ. ಏನ್ ಬೇಕು? ಚಿಲ್ಲಿ ಪೌಡರ್ ಕೊಡಿ. ನಮ್ಮ ಎವರೆಸ್ಟ್ ಅವರ ಚಿಲ್ಲಿ ಪೌಡರ್. ಕಲರ್ ಸಾಕಾ? ಹಾಕಿ ಸರ್, ಹಾಕಿ ಕಲರ್ ಖಾರ ಬರಬೇಕು. ಹೌದಾ? ನೆಕ್ಸ್ಟ್ ಧನಿಯಾ ಪೌಡರ್. ಸಾಕು ಬಿಡಿ. ಸಾಕಾ? ಅರಿಶಿನ ಪುಡಿ ಹಾಕ್ಲಾ? ಸಾಕಾ? ಗರಂ ಮಸಾಲ ಪೌಡರ್ ಸಾಕು ಬಿಡಿ ಸರ್. ಸಾಕಾ? ಪೆಪ್ಪರ್ ಪೌಡರ್ ಸ್ವಲ್ಪ ಅಷ್ಟೇ ಇದಕ್ಕೆ. ಓಕೆ, ಈ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ಮೊಸರು ಯೂಸ್ ಮಾಡಬೇಕು ಇದಕ್ಕ. ಹೌದು, ಮೊಸರು. ಓಕೆ. ಇದು ಡ್ರೈ ತಾನೇ ಮಾಡ್ತಾ ಇದ್ದಾರೆ? ಹೌದು ಸರ್, ಡ್ರೈನೇ. ಡ್ರೈ ಆಗುತ್ತೆ. ಆಮೇಲೆ ಐಟಮ್ಸ್ ಇದೆ. ಇನ್ನು ಐಟಮ್ಸ್ ಇದೆಯಾ ಅದಕ್ಕೆ?
ಸೋಯಾ ಸಾಸ್ ಸರ್ ಹಾಕಿ. ಸ್ವಲ್ಪ ಜಾಸ್ತಿ ಏನು ಬೇಡ, ಅಷ್ಟೇ. ಓಕೆ. ಸರ್ ಇದು ಸ್ವಲ್ಪ ಉಪ್ಪು ಹಾಕ್ತಿದ್ನಿ. ಹಾಕಿ ಹಾಕಿ ಗ್ರೇವಿಗೆ ಹಾಕಿ ಹಾಕಿ ಹಾಕಿ. ಚಿಕನ್ ಆಗಿದೆ ಸರ್. ಆಗಿದೆಯಾ? ಹಾಂ, ಮೆಂದಿದೆಯಾ? ನೀರು ಕಡಿಮೆ ಇಟ್ಕೊಂಡ್ರೆ ಅದೇ ನೀರು ಆ್ಯಡ್ ಮಾಡ್ಕೋಬೋದು. ಓಕೆ ಓಕೆ. ಯಾಕಂದ್ರೆ ಚಿಕನಲ್ಲಿ ನೀರು ಬಿಡುತ್ತೆ. ಹೌದು. ಹಾಕ್ಲಾ? ಹಾಕಿ ಹಾಕಿ ಸರ್. ಸ್ವಲ್ಪ ನೀರು ಹಾಕಿ ಪರವಾಗಿಲ್ಲ. ಇದೇ ನೀರು ಹಾಕ್ಲಾ? ಹಾಕಿ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ 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 ಕಾರ್ನ್ಫ್ಲೋರ್ ಹಾಕ್ತೀವಲ್ಲ. ಹಾಂ ಹಾಕಿ. ವೆನಿಗರ್ ಸರ್. ನಿನಗೆ ಸ್ವಲ್ಪ ಹಾಕಿ, ಹುಳಿ ಹುಳಿ ಆಗ್ಬಿಡುತ್ತೆ. ಸಾಕು. ಸ್ವಲ್ಪ ಮುಚ್ತೀರಾ? ಮುಚ್ಚೋಣ. ಓಯ್ ರೈಟ್. ಓಕೆ. ಎಷ್ಟು ನಿಮಿಷ ಬೇಯಬೇಕು? ಒಂದು 5 ನಿಮಿಷ ಸರ್, ಯಾಕಂದ್ರೆ ಬೇಯಿಸ್ಕೊಂಡಿದ್ವಿ. ಮಸಾಲೆ ಈಗ ಚೆನ್ನಾಗಿ ಹಿಡಿಬೇಕು ಅದಕ್ಕೆ. ಸರಿನಾ? ಹೇಳಿ ಸರ್. ಓಹೋ 65 ಇದೆಯಲ್ಲ. ಓಹೋ ಇನ್ನ ಡ್ರೈ ಆಗಬೇಕಾ? ಇಷ್ಟೇ ಸಾಕಾ? ಇಲ್ಲ ಸರ್, ಡ್ರೈ ಆಗುತ್ತೆ. ಆಗುತ್ತಲ್ಲ. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಿದ್ನಿ. ಹಾಕಿ ಹಾಕಿ. ಈ ಚಿಕನ್ನು ನಮ್ಮ ಒಬ್ರು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಯಾರು? ಗೌಡನ್ ಪಾಳ್ಯದಲ್ಲಿ ಇವಾಗ ಜಯಣ್ಣ ಅಂತೇಳಿ. ಹೌದಾ? ಹಾಂ, ಅವ್ರಿಗೆ ಇಷ್ಟನಾ ಇದು? ತುಂಬಾ ಇಷ್ಟ. ಈ ಚಿಕನ್ ಇಷ್ಟ. ಸುಮಾರು ಈ ಪ್ರೋಗ್ರಾಮ್ ನೋಡಿ ನನಗೆ 3 ಆರ್ಡರ್ ಕೊಟ್ಟಿದ್ದಾರೆ. ಹೌದಾ? ಜೈನ್ ಅವರೇ, ಒಳ್ಳೇದಾಯ್ತ್ರಿ. ಗೌಡನ್ ಪಾಳ್ಯದಲ್ಲಿ ಕೆಲಸ ಮಾಡೋರ್ಗೆ, ಬರೆಯೋ ಮಕ್ಕಳಿಗೆ ಪೆನ್ ಕೊಡಿಸ್ಬೇಕಂತೆ. ನಿಮ್ಮನ್ನ ತುಂಬಾ ಕೇಳ್ತಾರೆ ಸರ್. ಸ್ಮೆಲ್ ಹೆಂಗಿದೆ ಸರ್? ಅದ್ಭುತ. 65 ಅಂದ್ರೆ ಇದಕ್ಕೆ ಕಲರ್ ಹಾಕಿರ್ತಾರೆ. full colour ಕಲರ್ ಹಾಕಿ- ಹಾಕಿರ್ತಾರಲ್ವಾ? ಹೌದು. ನಾವಿಲ್ಲಿ ಕಲರ್ ಹಾಕಿಲ್ಲ. ಕಲರ್ ಹಾಕಿಲ್ಲ, ಆದ್ರೂ ರೆಡ್ ಕಾಣಿಸ್ತದೆ. ಯಾಕಂದ್ರೆ ಎವರೆಸ್ಟ್ದು ಚೆನ್ನಾಗಿರುತ್ತೆ ಪೌಡರ್, ಅದಕ್ಕೋಸ್ಕರ. ಓಕೆ. ರೆಡಿ ಆಗಿದೆ ಸರ್. ರೆಡಿ ಆಗಿದೆಯಾ? ಹಾಂ, ಉಳ್ಳಿ ಹೂವು ಓಕೆ. ಸಖತ್ತಾಗಿ ಹಾಕ್ತೀರಾ ನೀವು. ಚಿಕನ್ 65 ರೆಡಿ ಇದೆ. ಚೆನ್ನಾಗಿ ಬಂದಿದೆ ನೋಡಿ ಸರ್. ಚೆನ್ನಾಗಿ ಮಾಡಿರ್ತೀರಾ ಬಿಡ್ರಿ. ಚಿಕನ್ 65 ಅದ್ಭುತವಾಗಿ ಮಾಡಿದ್ದೀರಾ. ಮಾಡೋಂಥ ಕ್ರಮ ಚೆನ್ನಾಗಿತ್ತು. ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ. ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣ್ತಾ ಇದೆ ಅಂದ್ರೆ. ಆ ಸ್ಮೆಲ್ ಹೆಂಗಿದೆ ನೋಡಿ, ಅದ್ಭುತವಾಗಿದೆ. ಇದನ್ನ ಆನಂದ್ ಅವರು ಯಾವ ರೀತಿ ಮಾಡಿದ್ರು ಅಂತ ಒಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಚಿಕನ್ 65 ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಚಿಕನ್, ಉಪ್ಪು ಹಾಕಿ ಬೇಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಣಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ ಹಾಕಿ ಹುರಿದು ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಮೊಸರು, ಸೋಯಾ ಸಾಸ್, ಉಪ್ಪು, ಬೇಯಲು ಬಿಟ್ಟ ಚಿಕನ್, ವಿನಿಗರ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ಕಾರ್ನ್ಫ್ಲೋರ್, ಈರುಳ್ಳಿ ಹೂ ಹಾಕಿ ಕಲಸಿದರೆ ಚಿಕನ್ 65 ರೆಡಿ ಟು ಈಟ್. ಓಕೆ, ಟೇಸ್ಟ್ ಮಾಡೋದಾ? ಮಾಡಿ ಸರ್. ಚೆನ್ನಾಗಿದೆ, ಅದ್ಭುತವಾಗಿದೆ. ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ, ಮೊಸರು. ಒಣಮೆಣಸಿನಕಾಯಿ ತಿನ್ಬೋದಾ? ತಿನ್ಬೋದು. ಖಾರ ಬೇಕಾದ್ರೆ ತಿನ್ಬೋದು ಸರ್. ಒಳ್ಳೆ ಡೋಸ್ ಇರ್ತೀರಾ. ಚೆನ್ನಾಗಿದೆ. ಅದ್ಭುತ. ಇಷ್ಟು ಒಬ್ಬರೇ ತಿನ್ಬೋದು, ಆರಾಮಾಗಿ ತಿನ್ಬೋದು ಸರ್. ಯಾಕಂದ್ರೆ ಇದು ಟೇಸ್ಟೇ ಡಿಫ್ರೆನ್ಸ್, ಇದು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಮೊಸರು ಹಾಕ್ತೀವಲ್ಲ, ನೀರಿಲ್ಲ ಮೊಸರಿಗೆ ಹಾಕ್ತೀವಿ. ಮೊಸರು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅದು. ಖಾರ ಏನ್ ಜಾಸ್ತಿ ಇಲ್ಲ, ಬಟ್ ಒಂಥರ ಗಮ್ಮತ್ತಾಗಿದೆ. ಡಿಫ್ರೆಂಟ್ ಆಗಿರುತ್ತೆ. ಕಬಾಬಿಗಿಂತ ಇದು ಮಾಡಿಸ್ಕೊಂಡು ಬೊಂಬಾಟ್ ಇರುತ್ತೆ. ಒಣಮೆಣಸಿನ್ಕಾಯಿ ಅದು ಹಾಕಿ ಹುರಿದಿರೋದು, ಅದ್ರ ಮೇಲೆ ಕರಿಬೇವು. ಸಕ್ಕತ್ತಾಗಿದೆ. ಒಂದು ಮೆಣಸಿನ್ಕಾಯಿ ತಿನ್ ನೋಡಿ, ಖಾರ ಗಿರ ಇದೆಯಾ ಅಂತ. ತಿನ್ನೋಡ್ಲಾ? ತಿನ್ನೋಡಿ. ಏನೋ ಮಾಡ್ತೀರಾ ನಮ್ಗೆ ನೀವು.
ತಿನ್ನೋಣ ಅನ್ಸುತ್ತೆ ಸರ್. ನೋ ಪ್ರಾಬ್ಲಮ್. ಮ್ಯಾನೇಜಬಲ್. ಸಖತ್ತಾಗ್ಬಿಡ್ರಿ. ಟೇಸ್ಟ್ ಬಂತ ಸರ್ ಈಗ? ಓಕೆ ತುಂಬ ಸಖತ್ತಾಗಿ ಮಾಡಿದ್ದೀರಾ, ಅದ್ಭುತವಾಗಿದೆ. 65 85 ಏನೋ 65 ಅಂತೂ ಸಿಕ್ಕಾಪಡೆ ಚೆನ್ನಾಗಿದೆ. ಇನ್ನು ಇದೇ ಥರ ಹೊಸ ಹೊಸ ತೋರಿಸ್ತೀವಿ ಸರ್. ಅನ್ವೇಷಣೆಗಳೇ ನಮಗೆ ತೋರಿಸ್ತಾ ಇರಿ, ನಮ್ಮ ಬಾಯಿ ರುಚಿನ ಕಡಿಮೆ ಮಾಡ್ತಾ ಇರಿ. ಸುಮಾರು ಐಟಮ್ ತೋರಿಸ್ತೀನಿ ಸರ್. ಥ್ಯಾಂಕ್ ಯು. ಆನಂದ್ ಅವರ ಪರಿಚಯ ಮಾಡ್ಕೊಟ್ಟಿದ್ದೀನಿ. ನಿಮ್ಮ ಮನೆಗೆ ಏನಾದ್ರೂ ಇಮಿಡಿಯೇಟ್ ಆಗಿ ಯಾರ ಗೆಸ್ಟ್ಗಳು ಬಂದರೆ 20 ಜನ 30 ಜನಕ್ಕೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡಬೇಕಾಗಿತ್ತು ಅಂದರೆ, ಸ್ಪೆಷಲ್ ಆಗಿ ಅಡುಗೆ ಮಾಡಬೇಕಾಗಿತ್ತು ಅಂದರೆ ಆನಂದ್ ಅವ್ರನ್ನ ಕರ್ಸ್ಕೋಬೋದು. ವೈವಿಧ್ಯಮಯ ಅಡುಗೆಗಳನ್ನ ನಿಮಗೆ ಮಾಡಿ ಬಡಿಸ್ತಾರೆ. ಥ್ಯಾಂಕ್ ಯು ಅನಂತ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏನ್ರಿ ಮುರಳಿ, 2 ಗಂಟೆ ಆಗ್ತದೆ, ಚಿಕನ್ನೇ ತಿನ್ಕೊಂಡು ನಿಂತ್ಬಿಟ್ರೆ ಆಗ್ರಿ, ಕಾರ್ಯಕ್ರಮ ಮುಗಿಸ್ರಿ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ತೀವ್ರಿ ಅಂತ ನಾವು ಹೇಳ್ತಾ ಇದೀವಿ. ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ಮುರಳಿ ನಮ್ಮನ್ನು ಕರ್ಸ್ಕೊಳ್ಳಿಲ್ವಲ್ರಿ 3 ತಿಂಗಳಾಯ್ತು ಅಂತ ಮಾತ್ರ ಹೇಳ್ಬಿಡಿ. ಪ್ರತಿಯೊಬ್ಬರನ್ನು ಕರ್ಸ್ಕೊಡ್ತಾ ಇದೀವಿ. ವ್ಯೂವರ್ಸು ಜಾಸ್ತಿ ಆಗಿದ್ದರಿಂದ ಗುರುವಾರದತ್ತು ಫುಲ್ ಡೇ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬರೀ ಗೃಹಿಣಿಯರನ್ನೇ ಕರೆಸಿ ಅವರ ಕೈ ರುಚಿನ ತೋರಿಸ್ತಾ ಇದ್ದೀವಿ. ಇನ್ನೇನು ಎಲ್ಲರಿಗೂ ಅವಕಾಶ ಖಂಡಿತವಾಗ್ಲೂ ಸಿಗುತ್ತೆ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ